ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿ ಅಭಿನಂದನೆಗಳು. ಇವತ್ತು ನಮ್ಮ ಧ್ಯಾನಕ್ಕೋಸ್ಕರವಾಗಿ ನಾವು ತೆಗೆದುಕೊಂಡಿರುವಂತಹ ಸತ್ಯವೇದ ಭಾಗ ಸುಗ್ಗಿಯ ಕುರಿತಾಗಿ. ನೋಡಿ, ಮಾರ್ಕನ ಸುವಾರ್ತೆ 4ನೇ ಅಧ್ಯಾಯ 28-29. ಅದು ಏನು ಹೇಳುತ್ತದೆ ಅಂದರೆ, ಭೂಮಿಯು ಮೊದಲು ಗರಿಯನ್ನು, ಆಮೇಲೆ ಹೊಡೆಯನ್ನು, ತರುವಾಯ ತೆನೆಯಲ್ಲಿ ತುಂಬಾ ಕಾಳನ್ನು ತನ್ನಷ್ಟಕ್ಕೆ ತಾನೇ ಹುಟ್ಟಿಸುತ್ತದೆ. ಆದರೆ ಫಲ ಮಾಗಿದ ಕೂಡಲೇ ಅವನು ಸುಗ್ಗಿ ಕಾಲ ಬಂತೆಂದು ಕೊಯ್ಯಿಸುತ್ತಾನೆ ಅಂದನು. ಇದರಲ್ಲಿ ನಾವು ನೋಡುವಂಥದ್ದು ಒಂದು ಸುಗ್ಗಿಯ ಕಾಲ. ಆ ಸುಗ್ಗಿಯ ಕಾಲದಲ್ಲಿ ಹೇಳ್ತಾರೆ, ಬೀಜ ಬಿತ್ತಲ್ಪಟ್ಟದ್ದು ಮುಂಚಿತವಾಗಿ ಅದು ಮೊಳೆತು ಅನಂತರ ಅದರಲ್ಲಿ ತೆನೆಗಳು ಬರುತ್ತೆ. ಆ ತೆನೆಗಳಲ್ಲಿ ಬಹಳ ಕಾಳುಗಳನ್ನು ಅದು ಫಲವಾಗಿ ಕೊಡುತ್ತದೆ. ಹಾಗಾದರೆ ಬೆಳೆ ಸುಗ್ಗಿಯ ಕಾಲ ಬರಬೇಕಾದ್ರೆ ಬೆಳೆದಿರುವಂಥದ್ದನ್ನು ಕೊಯ್ಯುವ ಹಾಗೆ ಯಜಮಾನನು ತನ್ನ ಕೆಲಸದವರನ್ನು ಕಳುಹಿಸುತ್ತಾರೆ ಎಂದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಈಗ ಇದನ್ನು ನೋಡುವಂಥದ್ದು ಬೆಳೆಯು ಸುಗ್ಗಿಯ ಕಾಲದ ಕುರಿತಾಗಿ. ನೀವು ಸುಗ್ಗಿಯನ್ನು ನೋಡುವುದಾದರೆ, ಒಂದು ತುಂಬಿದ ಒಂದು ಸುಗ್ಗಿ. ಆ ಬೆಳೆ ಬರಬೇಕಾದ್ರೆ ಸುಗ್ಗಿಗೆ ಯಜಮಾನನು ಆ ಬೆಳೆಯನ್ನು ಕೊಯ್ದುಕೊಂಡು ಬರಲು ಹೇಳುತ್ತಾರೆ. ಕೊಯ್ಲಿನ ಕಾಲ, ಅದರ ಬಗ್ಗೆ ಸತ್ಯವೇದ ಏನು ಹೇಳುತ್ತದೆ? ಯೇಸುವೆ ಹೇಳಿದ್ದಾರೆ ಒಂದು ಸುಗ್ಗಿಯ ಕಾಲ ಕುರಿತಾಗಿ. ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ 38, 39, 40ನೇ ವಾಕ್ಯದಲ್ಲಿ, ನೆಲ ಎನ್ನುವುದು ಈ ಭೂಮಿ, ಒಳ್ಳೆಯ ಬೀಜವೆಂದರೆ ಪರಲೋಕ ರಾಜ್ಯದವರು, ಅಣಜಿ ಅಂದರೆ ಸೈತಾನನವರು, ಅದನ್ನ ಬಿತ್ತುವ ವೈರಿ ಅಂದರೆ ಸೈತಾನನು. ಸುಗ್ಗಿ ಕಾಲ ಅಂದರೆ ಯುಗದ ಸಮಾಪ್ತಿ. ಹಾಗಾದರೆ ಈ ಸುಗ್ಗಿ ಕಾಲ ಇದೆ ನೋಡಿ, ಅದು ಲೋಕದ ಸಮಾಪ್ತಿ. ಹಾಗಾದರೆ ಈ ಲೋಕದ ಸಮಾಪ್ತಿಯನ್ನ ನಾವು ತಲುಪುತ್ತಿರೋದು ನಮಗೆ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಬಿತ್ತಲ್ಪಡುವಂತಹ ಬೀಜ ದೇವರ ವಾಕ್ಯ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದರೆ ವಾಕ್ಯವಾಗಿರುವ ಬೀಜ ಅಥವಾ ಎಬ್ಬಿಸಲ್ಪಡುವಂತಹ ದೇವ ಜನಗಳು, ಇವರು ಸುಗ್ಗಿಯ ಕಾಲದಲ್ಲಿ, ಸುಗ್ಗಿ ಕಾಲ ಎನ್ನುವಂಥದ್ದು ಲೋಕದ ಅಂತ್ಯಕಾಲ. ಹಾಗಾದರೆ ದೇವರು ಇಲ್ಲಿಯವರೆಗೂ ತನ್ನ ಸೇವೆ ನಡೆಯಿತು, ತನ್ನ ಒಂದು ಬಿತ್ತನೆ, ಅನಂತರ ಅದಕ್ಕೆ ನೀರು ಹಾಕಿದಂಥ ಹಲವಾರು ಕಾರ್ಯಗಳನ್ನಿಟ್ಟು ಈ ಕಡೆಯ ಕಾಲದಲ್ಲಿಯೇ ಬೆಳೆ ಎಷ್ಟು ಬಂದಿದೆ ಎಂಬುದಾಗಿ ಲೆಕ್ಕವನ್ನು ನೋಡ್ತಾರೆ. ಬೆಳೆಯನ್ನು ನೋಡಿ ಅದರ ನಂತರವೇ ಅದು ಸುಗ್ಗಿ ಮಾಡಲಿದ್ದಾರೆ. ಈಗ ನಾವೇ ನೋಡೋಣ. ನೋಡಿ, ಈ ಬೆಳೆಯನ್ನು ದೇವರು ಲೆಕ್ಕ ನೋಡುವಂತಹ ಕಾಲವೇ ಲೋಕದ ಕಡೆಯ ಕಾಲ. ನೋಡಿ, ಇಲ್ಲಿ ಏನು ಬರೆಯಲ್ಪಟ್ಟಿದೆ ಅಂದರೆ, ಸುಗ್ಗಿ ಈ ಲೋಕದ ಸಮಾಪ್ತಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದರೆ ನಮಗೆ ಚೆನ್ನಾಗಿ ಗೊತ್ತು, ನಮ್ಮ ಸುತ್ತಲೂ ನಡೆಯುವಂತಹ ಹಲವು ವಿಧವಾಗಿರುವಂಥ ಸಮಸ್ಯೆಗಳು, ಹೋರಾಟಗಳು, ಇವೆಲ್ಲವನ್ನು ನೋಡುವಾಗ ಸತ್ಯವೇದದಲ್ಲಿ ಕಡೆಯ ಕಾಲ ಕುರಿತಾಗಿ ಏನು ಬರೆಯಲ್ಪಟ್ಟಿದೆಯೋ ಅದೆಲ್ಲ ನಮ್ಮ ಕಣ್ಗಳು ಕಾಣುವ ಹಾಗೆ ನೆರವೇರೋದನ್ನು ನೋಡ್ತಾ ಇದ್ದೀವಿ. ಘೋರ ವ್ಯಾಧಿ ಬರ್ತಾ ಇದೆ, ಅನಂತರ ಭೂಕಂಪಗಳು ಬರುತ್ತಾ ಇವೆ, ಬರಗಾಲ ಬರುತ್ತಾ ಇದೆ, ಯುದ್ಧಗಳು ಬರುತ್ತಾ ಇವೆ. ಇವೆಲ್ಲವನ್ನು ನೋಡ್ಬೇಕಾದ್ರೆ ನಮಗೆ ಕಡೆಯ ಕಾಲದಲ್ಲಿ ಬಂದಿದ್ದೇವೆ. ಲೋಕ ತನ್ನ ಕೊನೆಯ ಸುತ್ತಲೇ ಇದೆ. ಇದರಲ್ಲಿ ತಪ್ಪಿಸಿಕೊಳ್ಳುವುದು ಯಾವ ರೀತಿ, ಹೋಗುವುದು, ಇವೆಲ್ಲ ಬಗ್ಗೆ ಬಹಳ ಯೋಚನೆ ಮಾಡಿದ್ವಿ. ಆದರೆ ಈ ಕಡೆಯ ಕಾಲದಲ್ಲಿ ನಾವು ಯೋಚನೆ ಮಾಡಬೇಕಾಗಿರುವ ಒಂದು ಕಾರ್ಯ ಉಂಟು, ಬೆಳೆ. ಏಕೆಂದರೆ ಈ ಕೊನೆಯ ಕಾಲದ ಸುಗ್ಗಿ ಎನ್ನುವುದು ಲೋಕದ ಸಮಾಪ್ತಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದರೆ ಅಂತ್ಯಕಾಲದಲ್ಲಿ ಅದನ್ನು ತಪ್ಪಿಸಿಕೊಳ್ಳುವಂತಹ ದಾರಿ ಕುರಿತಾಗಿ ಪ್ರಸಂಗ ಮಾಡಿದ್ದೇವೆ. ಅಂತ್ಯಕಾಲದ ಪ್ರಾರ್ಥನೆ ಬಗ್ಗೆ ಮಾತಾಡಿದ್ದೇವೆ. ಅಂತ್ಯಕಾಲದಲ್ಲಿ ದೇವ ಜನಗಳು ಗಮನಿಸಬೇಕಾಗಿರುವ ಮತ್ತು ಮುಖ್ಯವಾಗಿರುವ ವಿಷಯ ಬೆಳೆ. ನಮ್ಮ ಬೆಳೆ ಯಾವ ರೀತಿ ಇದೆ ಎಂಬುದಾಗಿ ನೋಡೋಣ. ಅಂತ್ಯಕಾಲದಲ್ಲಿ ಯಾವ ರೀತಿ ಇರುತ್ತೆ ಎಂಬುದಾಗಿ ನೋಡುವುದಾದರೆ, ಅಂತ್ಯಕಾಲದಲ್ಲಿ ಎಷ್ಟೋ ನಾವು ದುಡಿದರೂ, ಎಷ್ಟೋ ಸಭೆಗಳು ಅಧಿಕವಾಗಿದ್ದರೂ ಜನಗಳು ಇನ್ನೂ ಅದೇ ಅಳತೆಯಲ್ಲಿ ಇರುವುದನ್ನು ನೋಡ್ತೀವಿ. ಲೋಕದ ಜನಸಂಖ್ಯೆಯಲ್ಲಿ ಬರೀ ಕ್ರೈಸ್ತರು ಎನ್ನುವ ಹೆಸರಲ್ಲಿ ನೋಡುವುದಾದರೆ, ಲೋಕದ ಜನಸಂಖ್ಯೆಯಲ್ಲಿ ಬರೀ 20% ಕೆಳಗೆಯೇ ಕ್ರೈಸ್ತರು ಇದ್ದಾರೆ. ಬರೀ 20% ಮಾತ್ರ ಲೋಕದ ಜನಸಂಖ್ಯೆಯಲ್ಲಿ. ಇದರಲ್ಲಿ ಕ್ರೈಸ್ತರು ಕೂಡ ಒಳ್ಳೆ ಆತ್ಮಿಕ ಕ್ರೈಸ್ತರು ಎಂಬುದಾಗಿ ನೀವು ನೋಡುವುದಾದರೆ ಅದರಲ್ಲಿಯೂ ಬಹಳ ಕಡಿಮೆಯಲ್ಲಿಯೇ ಇದ್ದಾರೆ. ಆತ್ಮಿಕವಾದ ಕ್ರೈಸ್ತರು, ಉಳಿದವರು ನೋಡೋದಾದರೆ ಹೆಸರು ಕ್ರೈಸ್ತರು, ಒಂದು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದವರು, ಕ್ರೈಸ್ತ ಆರಾಧನೆಗಳನ್ನು ಸಾಂಪ್ರದಾಯಿಕವಾಗಿ ಹಿಂಬಾಲಿಸುವವರು, ಒಂದು ಮನೆಯಲ್ಲಿ ಹುಟ್ಟಿದ್ದೇವೆ ಎನ್ನುವುದಕ್ಕೋಸ್ಕರವಾಗಿ ಕ್ರೈಸ್ತರಾಗಿರುವವರು, ಕ್ರೈಸ್ತ ಹೆಸರುಗಳನ್ನು ಇಟ್ಕೊಂಡಿರುವವರು, ಇದು ಒಂದು ಕಡೆ.
ಇದೆಲ್ಲ ಸೇರಿಯೇ ನಾವು ಹೊರಗೆ ಲೆಕ್ಕದಲ್ಲಿ ಕ್ರೈಸ್ತರೆಂಬುದಾಗಿ ಹೇಳ್ತಾರೆ. ಆದರೆ ಅದರ ಒಳಗೆ ನಿಜವಾಗಿಯೂ ಇರುವಂತಹ ವ್ಯಕ್ತಿಗಳು ಅಂತ ನೋಡೋದಾದರೆ ಆತ್ಮಿಕವಾಗಿರುವ ಕ್ರೈಸ್ತರು. ಆತ್ಮಿಕ ಕ್ರೈಸ್ತರು ದೇವರನ್ನ ನಂಬಿ, ವಾಕ್ಯವನ್ನು ನಂಬಿ, ಪೂರ್ಣ ನಂಬಿಕೆಯಿಂದ ಇರುವವರ ಸಂಖ್ಯೆ ನೋಡುವುದಾದರೆ ಅದರಲ್ಲೂ ಬಹಳ ಕಡಿಮೆಯಾಗಿರ್ತಾರೆ. ಆ ಆತ್ಮಿಕ ಕ್ರೈಸ್ತರು ಎಂಬುದಾಗಿ ಹೇಳಲ್ಪಡುವ ಪವಿತ್ರಾತ್ಮನನ್ನ ನಂಬುವಂತಹ ಕ್ರೈಸ್ತರನ್ನು ನಿಜವಾದ ಕ್ರೈಸ್ತರು, ನಿಜವಾದವರು, ಒಳ್ಳೆ ಪರಿಪೂರ್ಣವಾಗಿರುವ ಫಲವನ್ನು ಕೊಟ್ಟವರು ಅಂತ ನೋಡೋದಾದರೆ ಅದರ ಪರ್ಸೆಂಟೇಜ್ ಇನ್ನೂ ಕಡಿಮೆಯಾಗಿರುತ್ತೆ. 100ಕ್ಕೆ ಲೋಕದ ಜನಸಂಖ್ಯೆಯಲ್ಲಿ 5% ಇದ್ದರೆ ಬಹಳ ದೊಡ್ಡ ವಿಷಯ. ಹಾಗಾದರೆ ಆ ಸುಗ್ಗಿ ಅದೇ ಸಂದರ್ಭದಲ್ಲಿ ಸಭೆಗಳು ಅಧಿಕವಾಗಿದೆ. ಲೋಕದ ಜನಸಂಖ್ಯೆ ಅಧಿಕವಾಗಿರುವ ವೇಗದಲ್ಲಿ ಇವತ್ತು ಬೆಳೆದಿರುವಂತಹ, ಬೆಳೆಗೆ ಸಿದ್ಧವಾಗಿರುವಂತಹ ದೇವ ಮಕ್ಕಳನ್ನು ನೀವು ಲೆಕ್ಕ ಹಾಕಿ ನೋಡುವುದಾದರೆ 5%ಕ್ಕಿಂತ ಕಡಿಮೆನೇ, ಅಷ್ಟೇ ಹೋಗಲು ಸಾಧ್ಯ. ನಾನು ನಿಮ್ಮ ಬಳಿ ಒಂದು ಪ್ರಶ್ನೆ ಕೇಳ್ತೀನಿ ನೋಡಿ. ಇವತ್ತು ಯೇಸು ಬಂದರೆ ನಮ್ಮ ಸಭೆಯಲ್ಲಿ ಎಷ್ಟು ಮಂದಿ ಎತ್ತಲ್ಪಡುವುದಕ್ಕೆ ಸಾಧ್ಯತೆ ಉಂಟು? ನಮ್ಮ ಸೇವಕರಲ್ಲಿ ಎಷ್ಟು ಮಂದಿ ದೇವರಿಂದ ಎತ್ತಲ್ಪಡುವುದಕ್ಕೆ ಸಾಧ್ಯತೆಗಳು ಉಂಟು? ಒಂದು ದೊಡ್ಡ ಗುಂಪೆಲ್ಲ ಇದೆಯಲ್ಲ, ಕೆಲವೊಂದು ಸಭೆಗಳಲ್ಲಿ 50,000 60,000 ಮಂದಿ ಎಲ್ಲ ಇದ್ದಾರಲ್ವಾ? ನೀವು ಹೇಳಿರಿ, ಬೇರೆ ಸಭೆಯೆಲ್ಲ ಬಿಟ್ಬಿಡಿ, ನೀವು ಹೋಗುವಂತಹ ಸಭೆಯಲ್ಲಿ ಇವತ್ತು ಯೇಸು ಬರುವುದಾದರೆ ಎಷ್ಟು ಮಂದಿ ಅವರೊಂದಿಗೆ ಎತ್ತಲ್ಪಡುವುದಕ್ಕೆ ಸಿದ್ಧರಾಗಿದ್ದೀರಾ ಎಂಬುದಾಗಿ ಭಾವಿಸುತ್ತೀರಾ ಎಂಬುದಾಗಿ ನೋಡಿ. ಆ ಒಂದು ಎಣ್ಣಿಕೆ ಬಹಳ ಬೆರಳೆಣಿಕೆಯಷ್ಟು ಮಾತ್ರವೇ ಇರುತ್ತದೆ. ಹಲವು ಕಡೆಗಳಲ್ಲಿ ಸೇವಕರನ್ನು ಕೂಡ ನಾವು ಲೆಕ್ಕದಲ್ಲಿ ತೆಗೆಯೋಕ್ಕಾಗಲ್ಲ, ಅಷ್ಟರ ಮಟ್ಟಿಗಿದೆ. ಹಾಗಾದರೆ ಹೊರಗೆ ನೋಡಬೇಕಾದ್ರೆ ಸುಗ್ಗಿ ಥರ ಕಾಣಿಸುತ್ತೆ, ಹಚ್ಚ ಹಸಿರಾಗಿರುತ್ತೆ, ಆದರೆ ಅದರಲ್ಲಿ ತೆನೆಗಳು ಬಂದಿರುವುದಿಲ್ಲ. ಅದು ಸುಗ್ಗಿಗೆ ಸಿದ್ಧವಾಗಿರುವುದಿಲ್ಲ. ಅದು ಚಿಗುರಿ ಬೆಳೆದು ಒಂದು ಗಿಡವು ಬೆಳೆದು ಅದರಲ್ಲಿ ಫಲವಿಲ್ಲದಿದ್ದರೆ ಅದರಲ್ಲಿ ಸುಗ್ಗಿ ನೋಡೋಕ್ಕಾಗಲ್ಲ. ಅದು ತುಳಿಯಲ್ಪಡುವುದಕ್ಕೂ ಗೊಬ್ಬರಕ್ಕೆ ಉಪಯೋಗ ಮಾಡುವುದಕ್ಕೂ ಒಂದು ಹುಲ್ಲಾಗಿ ಉಪಯೋಗವಾಗುತ್ತೆ ವಿನಃ. ಹಾಗಾದರೆ ಇಲ್ಲಿ ಲೆಕ್ಕ ಇಟ್ಟು ನೋಡುವುದಾದರೆ ಇಷ್ಟು ಮಂದಿ ಕೆಲಸ ಮಾಡ್ತಾ ಇದ್ದೀವಿ, ಎಷ್ಟು ಮಿಷನರಿ ಸಂಸ್ಥೆಗಳು ಇವೆ, ಬೀದಿ ಬೀದಿಗೆ ಸಭೆಗಳು ಇರುವಂಥದ್ದಾಗಿದೆ, ಸೇವಕರು ಇದ್ದಾರೆ, ಸುವಾರ್ಥಿಕರು ಇದ್ದಾರೆ, ಒಳ್ಳೆಯ ಕೂಟುಗಳು ನೆರವೇರಿಸಲ್ಪಡ್ತಾ ಇದೆ. ಕೆಲವೊಂದು ಸಭೆಗಳಲ್ಲಿ ನೋಡುವುದಾದರೆ 1,000, 10,000, 60,000, 1,00,000 ಇರುವಂಥ ಸಭೆಗಳು ಕೂಡ ಇದ್ದಾರೆ. ಆದರೆ ನಿಜವಾಗಿಯೂ ದೇವರು ಸುಗ್ಗಿ ಮಾಡಬೇಕು ಅಂತ ಭಾವಿಸಿದರೆ ಇದರಲ್ಲಿ ಇಷ್ಟು ಮಂದಿಯನ್ನು ಸುಗ್ಗಿಗೆ ಸಿದ್ಧ ಮಾಡಲು ಸಾಧ್ಯ. ಆ ದೃಷ್ಟಿಕೋನದಲ್ಲಿ ಒಂದು ವೇಳೆ ನೋಡುವುದಾದರೆ ಅದು ಬಹಳ ಪರಿತಪಿಸುವಂತಹ ಪರಿಸ್ಥಿತಿಯಲ್ಲಿದೆ. ಇದಕ್ಕೆ ಕಾರಣವಾದರೂ ಏನು? ಯಾಕೆ ಒಂದು ಒಳ್ಳೆಯ ಸುಗ್ಗಿ ಅಥವಾ ಪರಿಪೂರ್ಣವಾಗಿರುವಂಥ ಸುಗ್ಗಿ, ಅಧಿಕವಾಗಿರುವ ಬೆಳೆ ಯಾಕೆ ನಮಗೆ ಸಿಗಲಿಲ್ಲ? ಆ ರೀತಿ ನಾವು ನೋಡಬೇಕು. ಸತ್ಯವೇದದಲ್ಲಿ ನೋಡಿ, ಬೆಳೆಯ ಕುರಿತಾಗಿರುವ 3 ಕಾರ್ಯಗಳು ಹೇಳಲ್ಪಟ್ಟದಾಗಿದೆ. ಪರೀಕ್ಷೆಯಲ್ಲಿ ನಮಗೇನು ಹೇಳ್ತಾರೆ ಅಂತ ಕೇಳುವುದಾದರೆ 35 ಮಾರ್ಕ್ಸ್ ತಗೊಂಡ್ರೆ ಮಾತ್ರ ಪಾಸ್ ಎಂಬುದಾಗಿ ಒಂದು ಲೆಕ್ಕ ಇಟ್ಟಿದ್ದಾರೆ. ಆ ರೀತಿಯಾಗಿ ಒಂದು ಬೆಳೆಗೆ ಅವರಿಟ್ಟಿರುವಂತಹ ಒಂದು ಲೆಕ್ಕೆಯನ್ನು ನೋಡುವುದಾದರೆ 30, 60, 100. ಸತ್ಯವೇದದಲ್ಲಿ ಮತ್ತಾಯನ ಸುವಾರ್ತೆ 13:6ರಲ್ಲಿ 30, 60, 100 ಎಂಬುದಾಗಿ ಹೇಳಲ್ಪಟ್ಟದಾಗಿದೆ. ಒಂದು ಬೀಜ 30ರಷ್ಟು ಫಲವನ್ನು ಕೊಡಬೇಕು, ಒಂದು ಬೀಜ 60ರಷ್ಟು ಕೊಡಬೇಕು. ಅದು ಒಂದು ಮಿಡ್ ಕ್ವಾಲಿಟಿ. ಫಸ್ಟ್ ಕ್ವಾಲಿಟಿ ಒಂದು ಬೀಜ 100ಕ್ಕೆ 100ರಷ್ಟು ಫಲವನ್ನು ಕೊಡಬೇಕು. ಈ 3 ಅಳತೆಯನ್ನು ಇಟ್ಟಿದ್ದಾರೆ. ಇವಾಗಿರುವಂತಹ ಬೆಳೆ ಇವಾಗ ಸುಗಿಗೆ ಸಿದ್ಧರಾಗಿರುವುದನ್ನು ನೋಡೋದಾದರೆ ಈ 30% ಅಥವಾ 30 ಭಾಗವನ್ನು ಇದು ತಲುಪಿದೆಯೇ ಎನ್ನುವುದೇ ಸಂಶಯನೇ. ಇವತ್ತು ನಾವು ನೋಡುವುದಾದರೆ 5ರಷ್ಟು ಮಾತ್ರ ಹೇಳ್ತಾ ಇದ್ದೀವಿ. ಒಂದು ವೇಳೆ 10 ಬೇಕಾದರೂ ಇಟ್ಕೊಳ್ಳಿ, ಆದರೆ ಇನ್ನೂ 30ನೇ ತಲುಪಿಲ್ವಲ್ಲ ನಾವು. 30 ಎನ್ನುವಂಥದ್ದು ಬಹಳ ಕೆಳಗೆ, ಜಸ್ಟ್ ಪಾಸ್ ಅಷ್ಟೇ. ಇದಕ್ಕೆ ಕಾರಣ ಏನಾಗಿರಬಹುದು? ಇನ್ನು ಸುಗ್ಗಿಗೆ ಕಾಲ, ಈ ಲೋಕದ ಅಂತ್ಯದ ಆರಂಭದಲ್ಲಿ ಇದ್ದೇವೆ. ಇನ್ನು ಸ್ವಲ್ಪ ಕಾಲವಿದೆ. ಈ ಒಂದು ಸುಗ್ಗಿ ನಡೆಯದೆ, ಈ ಒಂದು ಸುಗ್ಗಿಯಲ್ಲಿ ದೊಡ್ಡ ಫಲ ಉಂಟಾಗದೆ ಹೋಗುವುದಕ್ಕೆ ಏನು ಕಾರಣಗಳಿರಬಹುದು? ಯಾಕೆ ನಾವು ಬಿತ್ತುವಂತಹ ಬೀಜ, ನಮ್ಮ ಪ್ರಯಾಸಗಳು ಯಾಕೆ ನಿಷ್ಫಲವಾಗುತ್ತಾ ಇದೆ? ಯಾಕೆ ತಕ್ಕ ಫಲವನ್ನು ಅದು ಉಂಟು ಮಾಡ್ತಿಲ್ಲ? ಸುವಾರ್ತೆ ಕೂಟಗಳನ್ನ ಒಂದು ಕಡೆ ನಡೆಸ್ತಾ ಇದ್ದೀವಿ, ಒಂದು ಕಡೆ ನೋಡಬೇಕಾದ್ರೆ ಟ್ರ್ಯಾಕ್ಸ್ ಕೊಡುವವರು ಕೊಡ್ತಾನೆ ಇದ್ದಾರೆ, ಒಂದು ಕಡೆ ಸಭೆಗಳ ಎಣ್ಣಿಕೆ ಬಗೆ ಬಗೆಯಾಗಿ ಅಧಿಕವಾಗ್ತಾ ಬರ್ತಾ ಇದೆ. ಎಲ್ಲಿ ನೋಡಿದ್ರು 10 ಮಂದಿ ಇದ್ರೆ ಒಂದು ಸಭೆಯನ್ನು ಇಟ್ಟು ಒಂದು ಡ್ರಮ್ ಬಾರಿಸಿ ಹಾಡನ್ನು ಆಡಿ ಚೆನ್ನಾಗೇ ಇದೆ ಎಲ್ಲ. ಆದರೆ ಇದು ಬಂದು ಬೆಳೆಯ ಲೆಕ್ಕದಲ್ಲಿ ಬರ್ತಾ ಇದೆಯಾ ಎನ್ನುವುದರಲ್ಲಿ ಸಂಶಯನ ಉಂಟು ಮಾಡ್ತಾ ಇದೆ.
ಇದು ತಕ್ಕ ಬೆಳವಣಿಗೆಯನ್ನ ಕೊಡದ ಕಾರಣ, ತಕ್ಕ ಬೆಳೆ ಉಂಟಾಗದಿರುವ ಕಾರಣ ಏನಾಗಿರಬಹುದು ಎಂಬುದಾಗಿ ನಾವು ನೋಡುವುದಾದರೆ, ನಮಗೆ ಕೆಲವೊಂದು ಕಾರ್ಯಗಳು ತೋಚುತ್ತದೆ. ಅದರಲ್ಲಿ ನೋಡಿ, ಮೊದಲ ಕಾರ್ಯ ಕೆಟ್ಟ ನೆಲಗಳಲ್ಲಿ ಬಿತ್ತುವಂಥದ್ದು. ಬಿತ್ತುವಂತೆ ತೋಚುತ್ತದೆ, ಕೆಲಸ ನಡೆಯುವಂತೆ ಕಾಣುತ್ತದೆ, ಆದರೆ ನೆಲದ ಬಗ್ಗೆ ಚಿಂತಿಸದೆ ಬಿತ್ತುತ್ತಲೇ ಹೋಗ್ತೀವಿ ನಾವು. ಅದು ಬೆಳೆಯುತ್ತಾ ಬೆಳೆಯಲ್ವಾ ಅದು ಗೊತ್ತಾಗಲ್ಲ. ಆದರೆ ಹೊರಗಿಂದ ನೋಡಬೇಕಾದ್ರೆ ಏನಂದರೆ, ಬಿತ್ತುತ್ತೇವೆ 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 ಎಂಬುದಾಗಿ ತೋಚುತ್ತದೆ. ಕೂಟ ನಡೆಸ್ತಾನೆ ಇದ್ದೇವೆ, 24 ಗಂಟೆ ಕೂಟ, ಇಲ್ಲಿ ಕೂಟ ಅಲ್ಲಿ ಕೂಟ ಹಿಂಗೆಲ್ಲ ಹೇಳಿ ಓಡ್ತೀವಿ, ಬಿತ್ತುತ್ತೇವೆ. ಹೊರಗೆ ನೋಡಿದ್ರೆ ಬಿತ್ತುವ ಸೇವೆ ನೆರವೇರುವಂತೆ ಕಾಣ್ತಾ ಇದೆ, ಆದರೆ ಬೆಳೆ ಇಲ್ಲ. ಕಾರಣವೇನೆಂದರೆ, ನೆಲದ ಕುರಿತಾಗಿರುವ ಚಿಂತೆ ಇಲ್ಲದೆ ನಾವು ಬಿತ್ತುತ್ತೇವೆ. ಬಿತ್ತುವವನು ಒಬ್ಬನು ಹೊರಟನು, ಅದರಲ್ಲಿ ಕೆಲವೊಂದು ಬೀಜಗಳು ದಾರಿಯ ಮಗುಲಲ್ಲಿ ಬಿದ್ದವು, ಕೆಲವು ಬೀಜಗಳು ಕಲ್ಲಿನ ಬಂಡೆಯ ಮೇಲೆ ಬಿದ್ದವು, ಕೆಲವು ಬೀಜಗಳು ಮುಳ್ಳಿರುವ ಸ್ಥಳಗಳಲ್ಲಿ ಬಿದ್ದವು, ಕೆಲವು ಬೀಜಗಳು ಒಳ್ಳೆಯ ನೆಲದಲ್ಲಿ ಬಿದ್ದವು. ಆ ರೀತಿಯಾಗಿ ಒಂದೊಂದಾಗಿ ಹೇಳ್ತಾರೆ. ನಮಗೇನು ಪ್ರಶ್ನೆ ಅಂದರೆ, ಒಳ್ಳೆಯ ನೆಲದಲ್ಲಿ ಬಿದ್ದರೆ ಅದು ಬೆಳೆಯುತ್ತದೆ, ಹಾಗಾದರೆ ಬೀಜದ ಮೇಲೆ ತಪ್ಪಲ್ಲ. ನೆಲ ಅದರ ಒಂದು ಸ್ವಭಾವ ಅದುವೇ, ಅದು ಕಲ್ಲಿನ ಬಂಡೆ, ಅದು ಸ್ಥಳ ಕೊಡಲ್ಲ. ಮತ್ತೊಂದು ಬಂದು ಮುಳ್ಳು, ಅದರಲ್ಲಿ ಬೆಳೆ ಬೆಳೆದ್ರೆ ಅದು ಬೆಳೆಯಲ್ಲ. ಅದು ಹಾಗಾದರೆ ನೆಲದ ಮೇಲೂ ತಪ್ಪಲ್ಲ. ಯಾರ ಮೇಲೆ ತಪ್ಪು ಅಂತ ಕೇಳುವುದಾದರೆ, ಈ ಬೀಜ ಬಿತ್ತುವವನಿದ್ದಾನೆ ನೋಡಿ, ಈ ಬಿತ್ತುವವನು ನೆಲದ ಬಗ್ಗೆ ಚಿಂತೆ ಮಾಡಲಿಲ್ಲ, ಬೀಜ ವ್ಯರ್ಥವಾಗುತ್ತಲ್ಲ ಅಂತ ಚಿಂತೆ ಮಾಡಲಿಲ್ಲ. ಅವನು ಏನೋ ಬಿತ್ತಬೇಕು ಎಂಬುದಾಗಿ ಬಿತ್ತುವಂಥದ್ದೇ ಕಾರಣ. ಸ್ವಲ್ಪ ಕ್ರಮವಾಗಿ ಒಂದೊಂದು ಬೀಜವು ಬಹಳ ಗಮನವಾಗಿ ಖರ್ಚು ಮಾಡಲ್ಪಡಬೇಕು. ಪ್ರತಿ ಬೀಜದಲ್ಲಿಯೂ 100ರಷ್ಟು ಫಲ ಇರುವಂಥದ್ದಾಗಿದೆ. ಒಂದು ಬೀಜದ ಒಳಗೆ 100 ಕಾಳುಗಳಿವೆ ಎಂಬುದಾಗಿ ಅವರು ಭಾವಿಸಿದರೆ, ಅದರ ಒಂದೊಂದರ ಕುರಿತಾಗಿರುವ ಘನತೆ ಗೊತ್ತಿದ್ದರೆ, ಅವನು ಎಲ್ಲಿ ಬಿತ್ತಿದರೆ ಬೆಳೆಯುತ್ತದೋ ಆ ಸ್ಥಳವನ್ನು ನೋಡಿ ಬಿತ್ತಿರ್ತಿದ್ದ. ಇವನಿಗೇನೆಂದರೆ, ಬಹಳ ಬಿತ್ತುವಂತೆ ತೋರಿಸ್ಬೇಕು ಅಷ್ಟೇ. ಹಾಗಾದರೆ ಒಂದು ಬೆಳೆಯ ಕುರಿತಾಗಿರುವಂಥ ಒಂದು ಅವೇರ್ನೆಸ್ ಅವನೊಳಗೆ ಇಲ್ಲ. ಒಳ್ಳೆ ನೆಲದಲ್ಲಿ ಬಿತ್ತಬೇಕು, ಆಗ ಮಾತ್ರ ಬೆಳೆಯುತ್ತದೆ ಎಂಬುದಾಗಿ ಯೋಚನೆ ಮಾಡುವುದಿಲ್ಲ. ಇವತ್ತು ಅದೇ ರೀತಿ ನೋಡಿದ್ರಲ್ಲಿ 4 ವಿಧವಾಗಿರುವ ನೆಲಗಳ ಕುರಿತಾಗಿ ಸತ್ಯವೇದ ಉಲ್ಲೇಖ ಮಾಡುತ್ತದೆ. ಮತ್ತಾಯ 13ನೇ ಅಧ್ಯಾಯ 3ರಿಂದ 8ರವರೆಗಿರುವಂಥ ವಾಕ್ಯಗಳು. ಅವರು ಅನೇಕ ವಿಶೇಷಗಳನ್ನು ಸಾಮ್ಯಗಳಾಗಿ ಅವರಿಗೆ ತಿಳಿಸಿದರು. ಕೇಳಿರಿ, ಬಿತ್ತುವವನು ಒಬ್ಬನು ಹೊರಟನು. ಅವನು ಬಿತ್ತುವಾಗ ಕೆಲವೊಂದು ಬೀಜ ದಾರಿಯ ಮಗುಲಲ್ಲಿ ಬಿತ್ತು, ಪಕ್ಷಿಗಳು ಬಂದು ಅದನ್ನು ತಿಂದವು. ಕೆಲವೊಂದು ಬೀಜ ಅಧಿಕ ಮಣ್ಣಿಲ್ಲದ ಬಂಡೆಗಳ ಮೇಲೆ ಬಿದ್ದವು. ಮಣ್ಣು ಆಳವಾಗಿ ಇಲ್ಲದಿರುವುದರಿಂದ ಅದು ಬೇಗ ಮೊಳೆತವು. ಬಿಸಿಲೇರಿದಾಗ ಅದು ಕಡಿಮೆಯಾಗಿ ಬೇರಿಲ್ಲದಿರುವುದರಿಂದ ಹಾಳಾದವು. ಕೆಲವೊಂದು ಬೀಜ ಮುಳ್ಳಿರುವ ಸ್ಥಳಗಳಲ್ಲಿ ಬಿದ್ದವು, ಮುಳ್ಳು ಬೆಳೆದು ಅದನ್ನು ಹಿಸುಕಿದವು. ಕೆಲವೊಂದು ಬೀಜಗಳು ಒಳ್ಳೆಯ ನೆಲದಲ್ಲಿ ಬಿದ್ದವು, ಕೆಲವು 100 ಕೆಲವೊಂದು 60 ಕೆಲವೊಂದು 30 ಫಲವನ್ನು ಕೊಟ್ಟಿತ್ತು. ಈ 30, 60, 100 ಫಲ ಕೊಡುತ್ತೆ ನೋಡಿ. ಆ ನೆಲದಲ್ಲಿ ಮಾತ್ರ ಬೀಜಗಳ ಮೇಲೆ ನೀವು ತಪ್ಪು ಹೊರಿಸಲು ಸಾಧ್ಯ. ಇದು ಪಾಪ, ಇದರಲ್ಲಿ 30 ಬೆಳೀತಾ ಇದೆ, 60 ಬೆಳೀತಾ ಇದೆ. ಈ ಮುಳ್ಳಲ್ಲಿ ಬಿದ್ದದ್ದು, ಕಲ್ಲಲ್ಲಿ ಬಿದ್ದದ್ರಲ್ಲಿ ಬೀಜದ ಮೇಲೆ ತಪ್ಪಲ್ಲ, ಬಿತ್ತಿದವನ ಮೇಲೆ ತಪ್ಪು. ಇದರಲ್ಲಿ ಆ ಒಂದೊಂದು ನೆಲಗಳಿಗೂ ಕರ್ತನು ಅರ್ಥವನ್ನು ಕೊಡುವುದನ್ನು ನೋಡ್ತೀವಿ. ಬೀಜ ದೇವರ ವಾಕ್ಯ, ನೆಲ ಎನ್ನುವುದು ಹೃದಯ. ಇದನ್ನೇ ಅವರು ನಮಗೆ ಹೇಳ್ತಾರೆ. ನೆಲವೆನ್ನುವಂಥದ್ದು ಹೃದಯ, ಮನುಷ್ಯನ ಹೃದಯ. ಇದರಲ್ಲಿ 4 ವಿಧವಾಗಿರುವಂತಹ ಹೃದಯಗಳು ಹೇಳಲ್ಪಟ್ಟದಾಗಿದೆ. ಒಂದು, ದಾರಿಯ ಮಗ್ಗುಲಲ್ಲಿ ಬಿದ್ದಂತಹ ಬೀಜ, ಹಾಗಾದರೆ ದಾರಿಯ ಮಗ್ಗುಲಲ್ಲಿ ಇರುವ ನೆಲ. ಎರಡನೇದಾಗಿ ಕಲ್ಲಿನ ಬಂಡೆ ಇರುವಂತಹ ನೆಲ. ಮೂರನೆಯದು ಮುಳ್ಳುಗಳು ತುಂಬಿರುವಂತಹ ಸ್ಥಳ. 4ನೇದಾಗಿ ಒಳ್ಳೆಯ ನೆಲ. ಈಗ ಈ 4 ಟೈಪ್ ಹೃದಯ ಇರುವವರು ಇದ್ದಾರೆ. 4 ಟೈಪ್ ಹೃದಯ. ದಾರಿಯ ಮಗ್ಗುಲಿನ ನೆಲ ಎನ್ನುವುದು ನೆಲಕ್ಕೆ ಯಜಮಾನನಿಗೆ ಸಂಬಂಧಪಡದೇ ಇರುವಂಥದ್ದು. ಅದು ದಾರಿ, ಅದು ಇವನಿಗೆ ಅಲ್ಲಿ ಪಾಲಿಲ್ಲ. ಆ ಸ್ಥಳದಲ್ಲಿ ಬೆಳೆದರೂ ಇವನು ಹೋಗಿ ನೆನ್ನೋದೆಂಬುದಾಗಿ ಹೇಳಕ್ಕಾಗಲ್ಲ, ಯಾಕೆಂದರೆ ಆ ನೆಲ ಅವನದಲ್ಲ ಅದು. ಹಾಗಾದರೆ ಈ ಸ್ಥಳ ಅವನಿಗೆ ಸ್ವಂತವಲ್ಲ. ತನಗೆ ಸ್ವಂತವಿಲ್ಲದ ಒಂದು ಸ್ಥಳದಲ್ಲಿ ಬೀಜವನ್ನು ಬಿತ್ತಿದರೆ ಅದು ಹೇಗೆ ಕಣಜಕ್ಕೆ ಬಂದು ಸೇರುತ್ತೆ? ಅವನ ಒಂದು ಅಧೀನಕ್ಕೆ ಒಳಪಟ್ಟದ್ದು ಅಲ್ಲ, ಅವನ ಕಟ್ಟುಪಾಡಿಗೂ ಅವನ ಒಂದು ಕಣ್ಗಾವಲಲ್ಲಿರುವಂಥ ಸ್ಥಳವೂ ಅಲ್ಲ.
ಆದ್ದರಿಂದ ಗಮನ ಹೊಂದುವಂತಹ ಸ್ಥಳದಲ್ಲಿ ಅದಿಲ್ಲ. ಬೀಜವನ್ನು ಬಿತ್ತಿದವನು ಅದನ್ನು ಗಮನಿಸುವ ಸ್ಥಳದಲ್ಲಿ ಅದಿಲ್ಲ. ಇವರನ್ನ ಭಾವನೆ ಇಲ್ಲದಿರುವಂತಹ ಜನಗಳು ಎಂಬುದಾಗಿ. ಯಾಕೆಂದರೆ ಈ ದಾರಿಯ ಮುಖದಲ್ಲಿ ಯಾರು ಅಂತ ಕೇಳುವುದಾದರೆ, ಸತ್ಯವೇದ ವಾಕ್ಯ ಬಂದರೆ ವಾಕ್ಯದ ಕುರಿತಾಗಿರುವ ಅಕ್ಕರೆ ಪಡೆದಿರುವವರು. ಅವರಿಗೆ ವಾಕ್ಯಕ್ಕಿಂತಲೂ ತಮ್ಮ ಸ್ವಂತ ಕಾರ್ಯ ದೊಡ್ಡದಾಗಿರುತ್ತೆ. ಅವರಿಗಿರುವಂತಹ ಸಮಸ್ಯೆ ತೀರುತ್ತಾ ಅದಕ್ಕೆ ಬರ್ತಾರಷ್ಟೇ. ಒಂದು ಕೂಟದಲ್ಲಿ ಕುಳಿತಾರೆ, ಅವರು ವಾಕ್ಯದಲ್ಲಿ ಏನು ಹೇಳ್ತಾರೆ, ಅವರು ನಿತ್ಯ ಜೀವದ ಬಗ್ಗೆ ಮಾತಾಡ್ತಾರೆ, ಇನ್ನು ಮುಂದೆ ಬರುವಂಥ ರಾಜ್ಯದ ಬಗ್ಗೆ ಮಾತಾಡಬೇಕು, ಮರಣದ ನಂತರ ಬರುವಂತಹ ಜೀವನದ ಬಗ್ಗೆ ಮಾತಾಡಬೇಕು, ನ್ಯಾಯ ತೀರ್ಪಿನ ಬಗ್ಗೆ ಮಾತಾಡಬೇಕು. ಇವನಿಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ. ನೀವು ಏನೇ ಮಾತಾಡಿದ್ರೂ ಪರವಾಗಿಲ್ಲ, ನಾನು ಇವತ್ತು ಬಂದಿರುವುದು ನನ್ನ ಸಮಸ್ಯೆಗೆ ಒಂದು ಪರಿಹಾರ ಸಿಗಬೇಕು. ಅದು ಬರುತ್ತದಾ ಅದನ್ನು ನೋಡುವಂತಹ ಕೂಟ ಅಧಿಕವಾಗಿರ್ತಾರೆ. ನೀವು ಯಾವ ಹೆಸರಲ್ಲಿ ಕೂಟವನ್ನು ನಡೆಸಿದರೋ ಅಲ್ಲಿ ಬಂದು ಕೂತಿರ್ತಾರೆ. ಒಂದು ಚಿಕ್ಕ ಉದಾಹರಣೆಗೆ ನಾವು ನೋಡುವುದಾದರೆ, ಉಜ್ಜೀವನಕ್ಕೆ ನಡೆಸಲ್ಪಟ್ಟಂತಹ ದೊಡ್ಡ ದೊಡ್ಡ ಕೂಟಗಳು, ನಾನೇ ನೋಡಿದ್ದೇನೆ. ಉಜ್ಜೀವನಕ್ಕೋಸ್ಕರವಾಗಿ ನಡೆಸಲ್ಪಡುವಂಥ ಕೂಟಗಳು, ಅದು ಪರಿಪೂರ್ಣವಾಗಿ ಉಜ್ಜೀವನಕ್ಕಾಗಿರುವಂಥ ಪ್ರಾರ್ಥನಾ ಕೂಟ. ಅದರಲ್ಲಿ ಒಡಕಲೆ ನಿಂತು ದೇಶಕ್ಕಾಗಿ ಪ್ರಲಾಪ ಮಾಡಬೇಕು ಅಂತೇಳಿ ಒಂದು ಒಳ್ಳೆಯ ಉದ್ದೇಶದಿಂದ ಆ ಕೂಟಗಳು ಏರ್ಪಡಿಸಲ್ಪಡುತ್ತವೆ. ಬರುವವರು ಪೌಳಿ ಒಡಕಿನ ನಿಲ್ಲುತ್ತಾರಾ ಅಥವಾ ಪ್ರಾರ್ಥನೆ ಮಾಡುವುದಕ್ಕೆ ಬರುತ್ತಾರಾ ಅಂತ ನೋಡಿದರೆ, ಅವರು ಅವೆಲ್ಲವನ್ನು ದಾಟಿ ತಮಗೇನು ಸಿಗುತ್ತದೆ, ತಮ್ಮ ಸಮಸ್ಯೆಗೆ ಏನಾದರೂ ಪರಿಹಾರ ಸಿಗುತ್ತಾ ಅಂತ ಒಂದು ಕೂಟ ಬಂದಿರುತ್ತೆ. ಕೂಟ ಮುಗಿದ ಕೂಡಲೇ ನೀವು ಗಮನಿಸಿ ನೋಡಿದ್ರೆ, ಒಂದು ಬಹುತೇಕ ಜನಾಂಗ ವ್ಯಾಧಿಗೆ ಸ್ವಸ್ಥತೆಗೆ ಪ್ರಾರ್ಥನೆ ಮಾಡಿ ನಿಂತ್ಕೋತಾರೆ. ಆಗ ಇವರು ಬಂದದ್ದು ಒಡಕಿನಲ್ಲಿ ನಿಲ್ಲುವುದಕ್ಕಲ್ಲ, ಅವರು ಬಂದದ್ದು ಒಂದು ಅದ್ಭುತವನ್ನು, ಒಂದು ಗುರುತನ್ನು ಹೊಂದುವುದಕ್ಕೋಸ್ಕರ ಬಂದಿದ್ದಾರೆ. ಹಾಗಾದರೆ ಒಂದು ವೇಳೆ ಒಡಕಿನಲ್ಲಿ ನಿಂತವರು ಅದಕ್ಕೆಲ್ಲ ಪ್ರಾರ್ಥನೆ ಮಾಡಿದರೆ ಮಾತ್ರ ಕೊನೆಯದಾಗಿ ನಮಗೆ ಪ್ರಾರ್ಥನೆ ಮಾಡ್ತಾರೆ ಅನ್ನುವಂಥ ನಂಬಿಕೆಯಲ್ಲಿ ಅವರು ಅದಕ್ಕಾಗಿ ಕೂತಿರುವವರು. ಹಾಗಾದರೆ ಈ ರೀತಿಯಾಗಿ ಅವರ ಒಂದು ಕಾರ್ಯವೇನೆಂದರೆ, ಉಳಿದ ಕಾರ್ಯಗಳ ಕುರಿತಾಗಿ ಅವರಿಗೆ ಚಿಂತೆ ಇಲ್ಲ. ದೇವರ ಸೇವೆಯ ಬಗ್ಗೆ ಚಿಂತೆ ಇಲ್ಲ, ಅಳಿಯುವಂಥ ಆತ್ಮಗಳ ಕುರಿತಾಗಿರುವ ಚಿಂತೆ ಇಲ್ಲ, ದೇವರ ಚಿತ್ತ ನೆರವೇರುವುದರ ಬಗ್ಗೆ ಚಿಂತೆ ಇಲ್ಲ. ತಮ್ಮ ಕಾರ್ಯ ನಡೆಯಬೇಕು. ಈ ರೀತಿ ಬರುವವರನ್ನು ಹೇರಳವಾಗಿ ಅವರು ಸೇರಿಸಿ, ನಾವು ಇವರ ನಡುವೆ ಒಳ್ಳೆಯ ಬೀಜವನ್ನು ಬಿತ್ತಿದರು, ಅವರು ಆ ಬೀಜಗಳ ಕುರಿತಾಗಿ ಚಿಂತಿಸದೆ, ಭಾವನೆಗಳು ಇಲ್ಲದೆ ಅದು ಬೆಳೆಯದೆ ಹೋಗುತ್ತದೆ. ಕೂಟವೂ ಇದೆ, ಬೆಳೆ ಇಲ್ಲ. ಕಾರಣವೇನು? ನಾವೇ ಅವರನ್ನು ಎನ್ಕರೇಜ್ ಮಾಡ್ತಾ ಇದ್ದೀವಿ. ಅವರನ್ನು ಕೊನೆಯದಾಗಿ ನಿಮಗೆ ಬಿಡುಗಡೆಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೀವಿ, ಹಂಗೆ ಮಾಡ್ತೀವಿ, ಅದ್ಭುತ ನಡೆಯುತ್ತೆ ಅಂತೇಳಿ ಅದಕ್ಕೋಸ್ಕರವಾಗಿ ಬರ್ತಾರೆ. ಮುಂದೆ ನೀವು ಏನು ಮಾಡಿದ್ರು ಹೇಳ್ತಾರೆ, ಮೊಣಕಾಲು ಹಾಕ್ರಿ ಅಳ್ರಿ ಅಂತ ಹೇಳ್ತಾರೆ, ಓ ಅಂತ ಅಳ್ರಿ ಅಂತ ಹೇಳಿದ್ರೆ ಓ ಅಂತ ಹೇಳ್ತಾರೆ. ಯಾಕೆಂದರೆ ಅವರಿಗೆ ಕಾರ್ಯ ನಡಿಬೇಕಷ್ಟೇ. ನಾವು ಏನು ಹೇಳಿದ್ರು ಕಾರ್ಯ ನಡಿಬೇಕು. ಹಾಗಾಗಿ ತಮ್ಮ ಕಾರ್ಯಕ್ಕೋಸ್ಕರವಾಗಿ ಬಂದಿರ್ತಾರೆ. ಹಾಗಾಗಿ ಇವರನ್ನು ಹೇರಳವಾಗಿ ಬರ ಮಾಡುವುದಕ್ಕೆ ನಾವೇನು ಮಾಡ್ತೀವಿ, ಅವರ ಸಮಸ್ಯೆಗಳನ್ನು ಮುಂದೆ ಇಟ್ಟು ನಾವು ಅವರನ್ನು ಮುನ್ನಡೆಸ್ತಾ ಇದ್ದೀವಿ. ಇವರು ಆ ವಾಕ್ಯವನ್ನು ಏನು ಗ್ರಹಿಸದೆ ಹೊಂದುವುದರಿಂದ ನಮಗೆ ಬಿತ್ತಿರುವ ಹಾಗೆ ತೋಚುತ್ತದೆ. ಒಂದು 20,000 ಮಂದಿ ಬಂದರು, ಬಿತ್ತಿದ್ವಿ ಅಂತ ಗೊತ್ತಾಗುತ್ತೆ. ಆದರೆ ಅದರಲ್ಲಿ ಎಷ್ಟು ಬಂದು ಬೇರಿಳಿಯಿತು, ಎಷ್ಟು ಬೆಳೆಯುತ್ತದೆ. ಯಾಕೆಂದರೆ ನಾವು ನೆಲದ ಬಗ್ಗೆ ಚಿಂತೆ ಮಾಡುವುದಿಲ್ಲ. ಜನಗಳು ಬಂದರೆ ಸಾಕು, ಕೂಟ ಬಂದರೆ ಸಾಕು ಅಂತ ಕಾದಿದ್ದೇವೆ. ಎರಡನೇದಾಗಿ ನೋಡಿ, ಸತ್ಯವೇದದಲ್ಲಿ ಅವರ ಬಗ್ಗೆ ಏನು ಹೇಳುತ್ತೆ. ಮೊದಲು 13:19 ಒಬ್ಬನು ದೇವರ ವಾಕ್ಯವನ್ನು ಕೇಳಿದರೂ ಗ್ರಹಿಸದೇ ಇರುವಾಗ, ಹಾಗಾದರೆ ಆ ಒಂದು ಭಾವನೆ ಇರಲ್ಲ ಅವ್ರಿಗೆ. ಎರಡನೇ ಟೈಪ್ ನೆಲ ಏನಂದರೆ ಕಲ್ಲಿನ ಬಂಡಿಯ ನೆಲ. ಕಲ್ಲಿನ ಬಂಡಿಯ ನೆಲ, ಈ ಒಂದು ನೆಲ ಏನೆಂದರೆ ಕೇಳಿದ ಕೂಡಲೇ ಸಂತೋಷ ತಡೆಯೋಕ್ಕಾಗಲ್ಲ. ನಾನು ಆ ವಾಕ್ಯವನ್ನು ಸ್ವೀಕರಿಸಿಕೊಂಡಿರುವಾಗಿ ತೋಚುತ್ತದೆ. ಆದರೆ ಕರ್ತನ ವಾಕ್ಯಕ್ಕೆ, ದೇವರ ಕಾರ್ಯದ ಮೇಲೆ ವೈರಾಗ್ಯವಿರುವುದಿಲ್ಲ ಅವರಿಗೆ. ಅವರಿಗೆಲ್ಲ ಸ್ಮೂತಾಗಿರಬೇಕು. ಆ ರೀತಿ ಇದ್ದರೆ ಸೇವೆ ಮಾಡ್ತಾರೆ, ಚರ್ಚಿಗೆ ಬರ್ತಾರೆ, ಕಾಣಿಕೆ ಕೊಡ್ತಾರೆ, ನೀವು ಹೇಳುವ ಎಲ್ಲದನ್ನು ಮಾಡ್ತಾರೆ. ವಾಕ್ಯದ ನಿಮಿತ್ತವಾಗಿ ಒಂದು ಚಿಕ್ಕ ಸಮಸ್ಯೆ ಬಂದರೂ ಕೂಡ ಓಡೋಗ್ಬಿಡ್ತಾರಷ್ಟೇ. ಇವರು ನಿರಂತರವಾಗಿ ನಿಲ್ಲೋದಿಲ್ಲ. ಯಾಕೆಂದರೆ ಅವರಿಗೆ ಹೇಳಿಕೊಟ್ಟಿದ್ದೇನೆಂದರೆ, ಕರ್ತನಲ್ಲಿ ಬಂದರೆ ನಿನಗೆ ಸಮಸ್ಯೆ ಇಲ್ಲ, ಉಪದ್ರವ ಇಲ್ಲ, ವೇದನೆ ಇಲ್ಲ, ಕಷ್ಟ ಇಲ್ಲ, ಸಂಕಟ ಇಲ್ಲ, ಇಷ್ಟನ್ನು ಮಾತ್ರ ಹೇಳಿ ಬರಕ್ಕೆ ಹೇಳಿದೀವಾ. ಆದರೆ ಕ್ರಿಸ್ತನ ನಾಮದ ನಿಮಿತ್ತವಾಗಿ ಅವರು ಸಮಸ್ಯೆಗಳನ್ನು ನೋಡಬೇಕಾದರೆ ಯಾಮಾರಿದ್ದೀವೋ ಎಂಬುದಾಗಿ ಭಾವಿಸಿ ಹೊರಗೆ ಓಡುವುದಕ್ಕೆ ಮನಸ್ಸುಳ್ಳವರಾಗ್ಬಿಡ್ತಾರೆ. ಸತ್ಯವೇದದಲ್ಲಿ ನೋಡಿ, ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ 20-21 ಹೇಳ್ತಾರೆ, ಬಂಡೆಯ ಮೇಲೆ ಬಿತ್ತಲ್ಪಟ್ಟವನು ವಾಕ್ಯವನ್ನು ಕೇಳಿ ತಕ್ಷಣ ಸಂತೋಷದಿಂದ ಸ್ವೀಕರಿಸುತ್ತಾನೆ. ಆದರೂ ಕೂಡ
ತನ್ನಲ್ಲಿ ಬೇರಿಲ್ಲದವನಾಗಿ ಸ್ವಲ್ಪ ಕಾಲ ಮಾತ್ರ ನೆಲೆಯಾಗಿರ್ತಾನೆ. ವಾಕ್ಯದ ನಿಮಿತ್ತ ಅಥವಾ ಕ್ರಿಸ್ತನ ನಿಮಿತ್ತ ಉಪದ್ರವವು ಕಷ್ಟವು ಉಂಟಾದ ಕೂಡಲೇ ಎಡವಿ ಓಡಿ ಹೋಗುತ್ತಾನೆ. ನೋಡಿದ್ರ? ಹಾಗಾದರೆ ಇವರು ಯಾವ ರೀತಿ ಬಂದರು ಒಳಗೆ ಅಂತ ಕೇಳಿದ್ರೆ, ಇವರಿಗೆ ನಾವೇನು ಹೇಳಬೇಕು? ಯೇಸುವನ್ನು ಮಾತ್ರ ಸ್ವೀಕರಿಸಿಕೋ, ನಿನಗೆ ಕಷ್ಟ ಬರಲ್ಲ, ಕಣ್ಣೀರಿರಲ್ಲ. ಒಂದು ಬೋಧಕರು ಮಾತಾಡ್ತಾರೆ, ನೀವು ದೇವರನ್ನು ಸ್ವೀಕರಿಸಿಕೊಂಡರೆ ದೇವದೂತರಾಗಿ ಮಾರ್ಪಡ್ತೀರಾ ಅಥವಾ ದೇವರಾಗಿ ಬಿಡ್ತೀರಾ. ನೀವು ನಿಮಗೆ ಜ್ವರ ಬರಲ್ಲ, ನೆಗಡಿ ಬರಲ್ಲ, ತಲೆನೋವು ಬರಲ್ಲ, ಕೆಮ್ಮು ಬರಲ್ಲ. ದೇವರಿಗೆ ಏನಾದರೂ ಸೂಜಿ ಹಾಕ್ತಾರೆ ಅಂತ ಕೇಳ್ತಾರೆ. ಕೇಳುವುದಕ್ಕೆ ಚೆನ್ನಾಗಿದೆ. ಜನಗಳು ಅಲ್ಲೆಲೂಯಾ ಅಂತ ಹೇಳ್ತಾರೆ, ಸ್ತೋತ್ರ ಮಾಡ್ತಾರೆ, ಬಹಳ ಭಾವುಕರಾಗ್ತಾರೆ. ಆದರೆ ಪ್ರಾಕ್ಟಿಕಲ್ ಆಗಿ ಅವರಿಗೆ ದಿಢೀರಂತ ಒಂದು ವ್ಯಾಧಿ ಬಂದರೆ ಅವನು ಏನು ಯೋಚನೆ ಮಾಡಬಹುದು? ಗಮನಿಸಿ. ಹೇಳಿದ್ರಲ್ಲ, ಯಾಕೆ ನಮಗಿದು ಬಂದಿತ್ತು? ಇದರಿಂದ ಎಡವುತ್ತಾನೆ. ಯೇಸು ತಮ್ಮ ಬಳಿ ಬರುವವರನ್ನು ನೋಡಿ ಈ ರೀತಿ ಹೇಳಿದರು, ಲೋಕದಲ್ಲಿ ನಮಗೆ ಉಪದ್ರವ ಉಂಟು. ನನ್ನನ್ನು ಹಿಂಬಾಲಿಸಿದರೆ ಉಪದ್ರವಗಳು ಇಲ್ಲ ಅಂತ ಹೇಳಲ್ಲ. ನನ್ನನ್ನು ಹಿಂಬಾಲಿಸುವಾಗಲೇ ಶಿಲುಬೆ ಎತ್ಕೊಂಡೇ ಹಿಂದೆ ಬರಬೇಕು. ಲೋಕದಲ್ಲಿ ನಮಗೆ ಉಪದ್ರವ ಉಂಟು, ನಾನು ಲೋಕವನ್ನು ಜಯಿಸಿದ್ದೇನೆ. ನಿಮಗೆ ಉಪದ್ರವವೇ ಇಲ್ಲದ, ಹೋರಾಟವಿಲ್ಲದ ಒಂದು ಹಾದಿಯಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಲ್ಲ ಅವರು. ಆದರೆ ಇವತ್ತು ನಾವು ಅದನ್ನು ಮರೆಮಾಡಿ ಮಾತಾಡೋದ್ರಿಂದ ಈ ಕಲ್ಲು ಬಂಡೆಯ ನೆಲದ ಆಗಿರುವ ಮನುಷ್ಯರು ಒಳಗೆ ಬರ್ತಾರೆ. ಬಂದು ಅವರು ಕೇಳ್ತಾರೆ, ನಾವು ಹಾಗೆ ಬಾಚಿ ಹೇಳ್ತೀವಿ, ವಾಗ್ದಾನ ಹಿಂಗೆ ಬರುತ್ತೆ, ಹಂಗೆ ಬರುತ್ತೆ, ಅದು ಬರುತ್ತೆ, ನಿಮಗೆ ಯಾವ ಹೋರಾಟ ಬರಲ್ಲ, ಸಮಸ್ಯೆ ಬರಲ್ಲ, ನೀವು ಸುಮ್ಮನೆ ಇರ್ತೀರಾ. ಆದರೆ ವಾಕ್ಯದ ನಿಮಿತ್ತವಾಗಿ ಒಂದು ಸಮಸ್ಯೆ ಬರಬೇಕಾದ್ರೆ, ವಾಕ್ಯದ ನಿಮಿತ್ತವಾಗಿ ಉಪದ್ರವ ಬರುತ್ತೆ, ವಾಕ್ಯದ ನಿಮಿತ್ತವಾಗಿ ಕಷ್ಟ ಬರುತ್ತೆ ಎಂಬುದಾಗಿ ಯೇಸುವೇ ಹೇಳಿದ್ದಾರೆ. ಅವನು ಎಡವುತ್ತಾನೆ. ಆವಾಗ ಮುಳ್ಳಿರುವ ಸ್ಥಳ. ಇವರು ಲೋಕದ ಚಿಂತೆಗಳು. ಅವರು ಬಂದರೆ ಲೋಕದ ಚಿಂತೆ ಅಷ್ಟೇ, ಅವನಿಗೆ ಯಾವ್ದ್ರ ಬಗ್ಗೆ ಚಿಂತೆ ಇಲ್ಲ. ನೀವೇನಾದರೂ ದೇವರ ಬರುವಿಕೆ ಬಗ್ಗೆ ಮಾತಾಡ್ತೀರಾ, ಕರ್ತನ ಸಭೆಯ ಸಿದ್ಧವಾಗುವುದ್ರ ಬಗ್ಗೆ ಮಾತಾಡ್ತೀರಾ, ಅವರಿಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ. ಮುಗಿದ ಕೂಡಲೇ ಯಾವ ಪಾಸ್ಟರ್ ನೋಡೋಣ, ಯಾವಾಗ ನಮ್ಮ ಸಮಸ್ಯೆ ಹೇಳೋಣ, ನಮ್ಮ ಮಗನಿಗೆ ಈ ಸಮಸ್ಯೆ, ಮಗಳಿಗೆ ಈ ಸಮಸ್ಯೆ, ಯಜಮಾನರಿಗೆ ಈ ಸಮಸ್ಯೆ, ಮಾವನಿಗೆ ಈ ಸಮಸ್ಯೆ, ನನ್ನ ತಾಯಿಗೆ ಈ ಒಂದು ಸಮಸ್ಯೆ, ಇದನ್ನೇ ಹೇಳಿ ಮನಸ್ಸಲ್ಲಿ ಯೋಚನೆ ಮಾಡ್ತಿರ್ತಾರೆ. ಬಿಟ್ಟರೆ ಅವರಿಗೆ ಬೇಕಾಗಿರುವುದು ಲೋಕದ ಚಿಂತೆಗಳು. ಇನ್ನು ಕೆಲವರು ಬಂದು ಇಚ್ಛೆ, ಲೋಕದ ಆಸೆ, ಐಶ್ವರ್ಯದ ದಾಹ. ನೋಡಿದ್ರ? ಈ ಐಶ್ವರ್ಯದ ದಾಹ ಬಂದವನ ಒಳಗೆ ವಾಕ್ಯ ಬೆಳೆಯಲ್ಲ. ಹಾಗಾದರೆ ನಾನು ಬಂದು ನನ್ನ ಸಭೆಗೆ ಬರುವವರಿಗೆ ಐಶ್ವರ್ಯ ದಾಹವನ್ನು ನಾನೇ ಉಂಟು ಮಾಡ್ತೀನಿ ಇಟ್ಕೊಳ್ಳಿ, ಅವಾಗ ತಾನೇ ಬರ್ತಾನೆ ಅವನು. ನಿನಗೆ ಅದು ಸಿಗುತ್ತೆ, ಇದು ಸಿಗುತ್ತೆ ಅಂತ ಒಂದು ಆಕರ್ಷಣೆಯ ಜಾಹೀರಾತು ನೋಡಿ ಅಂಗಡಿಗೆ ಬರ್ತಾರೆ ನೋಡಿ. ಆ ರೀತಿಯಾಗಿ ನಿಮಗೆ ಸಮೃದ್ಧಿಯ ಬಗ್ಗೆ ನೀವು ಮನೆ ಮೇಲೆ ಮನೆ ಕಟ್ತೀರಾ, ಮಹಡಿ ಮೇಲೆ ಮಹಡಿಯನ್ನು ಕಟ್ತೀರಾ. ಈಗ ಇದೆಲ್ಲ ಹೋಗಿ ಈಗ ಕೆಲವರು ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಏಕರ್ಗಟ್ಟಲೆ ಕೇಳ್ರಿ, ದೇವರು ಕೊಡಲು ಬಯಸುತ್ತಾರೆ. ನೋಡಿ, ಅಬ್ರಹಾಮನಿಗೆ ದೊಡ್ಡ ದೇಶವನ್ನೇ ಕೊಟ್ಟರು. ಕೇಳಬೇಕಾದ್ರೆ ಒಂದು ಮನೆಯನ್ನು ಕೇಳಿಬಿಡ್ರಿ. ಆ ರೀತಿಯಾಗಿ ಒಂದು ಐಶ್ವರ್ಯದ ಮೋಹವನ್ನು ಉಂಟು ಮಾಡುತ್ತಾರೆ. ಅವರಿಗೆ ಲೋಕದ ಒಂದು ಮೋಹವನ್ನು ಉಂಟು ಮಾಡ್ತೀವಿ. ಅವರ ಲೋಕ ಚಿಂತನೆಗಳ ಕುರಿತಾಗಿ ನಾವು ಚಿಂತೆಗಳಿಗೆ ತೀರ್ಪು ಹೇಳುವ ರೀತಿಯಲ್ಲಿ ತೋರಿಸ್ಕೊತೀವಿ. ಇದರಿಂದ ಒಂದು ಗುಂಪು ಒಳಗೆ ಬರ್ತಾರೆ. ಅವರಿಗೆ ಐಶ್ವರ್ಯ ದಾಹ ಇರುತ್ತದೆ. ಅಂಥವರಿಗೆ ನಾವೇ ಆ ಒಂದು ಮೋಹವನ್ನು ಏರ್ಪಡಿಸಿ, ನೀವು ಒಳಗೆ ಬಂದರೆ ಐಶ್ವರ್ಯ ಸಿಗುತ್ತದೆ, ನಿಮ್ಮನ್ನು ಆಶೀರ್ವಾದ ಮಾಡುವುದು ದೇವರ ಕೆಲಸ, ಅಬ್ರಹಾಮನನ್ನ ದೇವರು ಹಾಗೆ ಕರೆದರು, ಅವನನ್ನು ಸಮೃದ್ಧಿ ಉಳ್ಳವನಾಗಿ ಮಾರ್ಪಡಿಸಲು ಹಂಗೆ ಅಂತ ಮಾತಾಡಿ ಇವನ ಮೋಹದಲ್ಲಿಯೇ ಆ ಜಾಹೀರಾತನ್ನು ನೋಡಿ ಒಳಗೆ ಬರ್ತಾನೆ. ಸತ್ಯವೇದ ಹೇಳುತ್ತದೆ, ಇವರು ಮುಳ್ಳಿರುವ ನೆಲ. ಯಾರು ಐಶ್ವರ್ಯ ಮೋಹದಿಂದ ಒಳಗೆ ಬಂದು ಕೂರ್ತಾರೆ ನೋಡಿ, ಅದು ಮುಳ್ಳಿರುವಂಥ ನೆಲ. ಬಿತ್ತಿದ್ರೆ ಬೆಳೆಯಲ್ಲ. ಇಚ್ಛೆಗಳು ತುಂಬಿದವನಾಗಿದ್ದರೆ ಅದು ಮುಳ್ಳಿರುವ ಸ್ಥಳ. ಆ ಸ್ಥಳದಲ್ಲಿ ಬಿತ್ತಿದರೆ ಬೆಳೆಯೋದಿಲ್ಲ. ಲೋಕ ಚಿಂತನೆಗಳು ಯಾವಾಗ ಮಾತಾಡಿದ್ರು, ಏನು ನೋಡಿದ್ರು, ಈ ಸಮಸ್ಯೆ ಇದೆ, ಆ ಸಮಸ್ಯೆ ಇದೆ. ಇವರು ಮುಳ್ಳಿರುವ ನೆಲ, ಬೆಳೆಯೋದಿಲ್ಲ. ತಮ್ಮಲ್ಲಿ ಕ್ರಿಯೆ ಮಾಡಲಾಗದಿರುವ ಹಾಗೆ ಲೋಕ ಚಿಂತನೆಗಳಿಗೆ ಸ್ಥಳವನ್ನು ಕೊಡ್ತಾರೆ. ಆದ್ದರಿಂದ ನಮಗೆ ನೋಡುವಾಗ ಕೂಟವಾಗಿದೆ, ಒಂದು ಕಲ್ಲಿನ ಬಂಡೆಯಾಗಿದೆ. ನಾವು ಬಿತ್ತಿರುವಾಗಿ ತೋಚುತ್ತದೆ. ಚೀಲವನ್ನು ನೋಡ್ತೀವಿ, ಒಂದು ಮೂಟೆ ಖಾಲಿಯಾಗಿದೆ. ಆದರೆ ಬೆಳೆಯನ್ನು ನೋಡಬೇಕಾದರೆ ಏನೂ ಇಲ್ಲ. ಕಾರಣ ಏನೆಂದರೆ ನಾವು ಬಿತ್ತಿರುವಂತಹ ನೆಲ ಅಂಥ ನೆಲಗಳು. ಈಗ ನಾವು ಇದರಲ್ಲಿ ನೋಡಿದಂತಹ 4ನೇ ನೆಲ ಒಳ್ಳೆಯ ನೆಲ. ಈ 3 ನೆಲೆಗಳು ಇದೆ ನೋಡಿ. ಈ 3 ನೆಲವು ಕೂಡ ಈ ನೆಲದ ಯಜಮಾನನಿಗೆ ಸ್ವಂತವಲ್ಲ. ಒಂದು ದಾರಿಯ ಮಗ್ಗಲು ಇವರ ನೆಲದ ಹೊರಗಿದೆ. ಮತ್ತೊಂದು ಕಲ್ಲಿನ ಬಂಡೆ ಇವನ ನೆಲವಾಗಿದ್ದರೆ ನಿಶ್ಚಯವಾಗಿ ಅವನ ಸ್ಥಳವನ್ನು ಸರಿ ಮಾಡ್ತಾ ಇದ್ದ. ಇದು ಬಂದು ಪಕ್ಕದಲ್ಲಿರುವಂತಹ ಕಲ್ಲಿನ ಬಂಡೆ ಇರುವಂಥ ಸ್ಥಳ. ಅನಂತರ ಮುಳ್ಳಿರುವಂಥದ್ದು, ಅದು ಒಂದು ಸ್ಥಳ.
ಬೇಲಿಯ ಆಚೆ ಅಥವಾ ಬೇಲಿಯ ಹತ್ತಿರ ಇರುವಂತಹ ಒಂದು ಮುಳ್ಳು, ಅದರಲ್ಲಿ ಹೋಗಿ ಆ ಬೀಜ ಬೀಳುತ್ತದೆ. ಹಾಗಾಗಿ ಈ ಮೂರು ಕೂಡ ಇವನ ಒಳ್ಳೆಯ ನೆಲವಲ್ಲ. ಒಳ್ಳೆಯ ನೆಲ ಎಂಬುದಾಗಿ ನಡುವೆ ಇದ್ದಂತಹ ನೆಲ ಇವನಿಗೆ ಸ್ವಂತ. ಹಾಗಾದರೆ ತನಗೆ ಸ್ವಂತವಿಲ್ಲದ ನೆಲದ ಬಗ್ಗೆ ಚಿಂತೆ ಇಲ್ಲದೆ, ಈ ನೆಲದ ಬಗ್ಗೆ ಅಕ್ಕರೆ ಇಲ್ಲದಿರುವಂತಹ ನೆಲದಲ್ಲಿ ಬಿತ್ತಿ ನನ್ನ ಕೈಯಲ್ಲಿರುವಂಥ 3 ಮೂಟೆ ಖಾಲಿ ಮಾಡಿದ್ದೀನಿ, ಆದರೆ ಇವತ್ತು ನನಗೆ 1 ಮೂಟೆ ಮಾತ್ರ ಬೆಳೆಯಾಗಿ ಬಂದಿದೆ ಅಂತ ಹೇಳಿದ್ರೆ, ನೀನು ಹಾಕಿರುವಂತಹ 3 ಮೂಟೆಯಲ್ಲಿ ಒಂದು ಕಲ್ಬಂಡೆ ಮೇಲೆ ಬಿತ್ತು, ಒಂದು ಮುಳ್ಳಿರುವ ಸ್ಥಳದ ಮೇಲೆ ಬಿತ್ತು, ಇನ್ನೊಂದು ದಾರಿಯ ಮಗುದಲ್ಲಿ ಬಿತ್ತು. ನೀನು ಒಳ್ಳೆಯ ಸ್ಥಳದಲ್ಲಿ ಬಿತ್ತದ್ದು ಸರಿಯಾಗಿ ಬಂದಿದೆ. ಇವತ್ತು ಬಹಳ ಸ್ಥಳಗಳಲ್ಲಿ, ನಾನು ಹೇಳುವುದನ್ನು ತಪ್ಪಾಗಿ ತೆಗೆದುಕೊಳ್ಳಬೇಡ್ರಿ, ಹಲವು ಕಡೆಗಳಲ್ಲಿ ಸಭೆಗಳಲ್ಲಿರುವಂತಹ ವಿಶ್ವಾಸಿಗಳನ್ನು ಬೋಧಕರಿಗೆ ಗೊತ್ತಿರೋದಿಲ್ಲ, ನಮ್ಮ ಸಭೆಯವನಂತೆ ಗೊತ್ತಿರೋದಿಲ್ಲ. ವಿಶ್ವಾಸಿಗಳು ಕೂಡ ತಮಗೆ ಒಬ್ಬ ಬೋಧಕನು ನಮ್ಮನ್ನು ಮುನ್ನಡೆಸುವಾತನೋ ಬೇಕು ಅಂತ ನೋಡೋದಿಲ್ಲ. ಅವರು 2-3 ಸ್ಥಳದಲ್ಲಿ ಸಭೆಯಲ್ಲಿರ್ತಾರೆ. ಅವರು ಒಂದು ಪಾರಂಪರ್ಯ ಸಭೆಯಲ್ಲಿರ್ತಾರೆ. ಆ ಚರ್ಚ್ ಆರಾಧನೆಯನ್ನು ಮುಗಿಸಿ ಹಾಗೆ ಹೋಗುವ ದಾರಿಯಲ್ಲಿ ಇನ್ನೊಂದು ಸಭೆಯಲ್ಲಿ, ಒಂದು ಆತ್ಮಿಕ ಸಭೆಯಲ್ಲಿ ಬಂದು ಸ್ವಲ್ಪ ಹೊತ್ತು ಅವರು ಭಾಗವಹಿಸಿ ಮುಂದೆ ಹೋಗ್ತಾರೆ. ಈ ಒಂದು ಸಭೆಗಳನ್ನು ಗಮನಿಸಿ ನೋಡುವುದಾದರೆ 50,000 60,000 ಮಂದಿ ಕೂತಿರ್ತಾರೆ. ಆ ಬೋಧಕರಿಗೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ಗೊತ್ತಾಗೋದಿಲ್ಲ. ಬರೇ ಕೂಟವಾಗಿರುತ್ತೆ. ಸಭೆಯಲ್ಲಿ 40,000 ಮಂದಿ ಇದ್ದಾರೆ, 60,000 ಮಂದಿ ಇದ್ದಾರೆ ಅಂತ ಗೊತ್ತು. ಒಬ್ಬರ ಮೇಲೆಯೂ ಅವರಿಗೆ ವೈಯಕ್ತಿಕವಾದ ಗಮನ ಹರಿಸೋಕ್ಕಾಗಲ್ಲ. ಇವರೆಲ್ಲರೂ ಸಭೆಗೆ ಸೇರಿದವರ ಅಂದರೂ ಅದು ಇರಲ್ಲ. ಇವರು ಹಲವು ಸಭೆಗಳಿಂದ ಬರುತ್ತಾರೆ. ಹಾಗಾಗಿ ಈ ಬೋಧಕರಿಗೆ, ಈ ಬಿತ್ತಿರುವಂತಹ ಸೇವಕರಿಗೆ ಸ್ವಂತವಿಲ್ಲದಿರುವಂತಹ, ಇವರು ಗಮನಿಸಲಾಗದಿರುವ ಹಲವು ಸ್ಥಳಗಳಿಂದ ಇವರು ಬೀಜವನ್ನು ಬಿತ್ತುವುದರಿಂದಲೇ ಬೆಳೆಯನ್ನು ಹುಡುಕಿದ್ರೆ ಬೆಳೆ ಇಲ್ಲ ಅಲ್ಲಿ. ಇವರಿಗೆ ಅದು ಯಾವ ನೆಲ ಅಂತಲೇ ಗೊತ್ತಾಗ್ತಾ ಇಲ್ಲ. ನೆಲ ಅಂತ ಕಣ್ಣಿಗೆ ಕಾಣಿಸ್ತಾ ಇದೆ. ತನ್ನ ಕೈಯಲ್ಲಿರುವಂತಹ ಬೀಜವನ್ನು ನೋಡ್ತಿದ್ದಾರೆ ಬಿಟ್ಟರೆ, ತನ್ನ ಮೂಟಿಯಲ್ಲಿರುವಂತಹ ಬೀಜವನ್ನು ನೋಡ್ತಾ ಇದ್ದಾರೆ ಬಿಟ್ಟರೆ, ಅದನ್ನು ಬಿತ್ತಬೇಕು ಅಂತ ನೋಡ್ತಾರೆ ವಿನಃ ನೆಲದ ಬಗ್ಗೆ ಚಿಂತೆ ಮಾಡುವುದಿಲ್ಲ. ಅವಾಗೇನು ಮಾಡಬೇಕು? ಒಬ್ಬನು ನಮ್ಮ ಕಣ್ಗಾವಲಲ್ಲಿ ನಮ್ಮ ನೆಲವಾಗಿದ್ದರೆ ಮೊದಲು ಆ ನೆಲವನ್ನು ಸಿದ್ಧ ಮಾಡುತ್ತೇವೆ. ಮುಳ್ಳಿರುವ ನೆಲದಲ್ಲಿ ಮುಳ್ಳೆಲ್ಲವನ್ನು ತೆಗೆದು ಅವೆಲ್ಲವನ್ನ ಮತ್ತೆ ಸಮ ಮಾಡಿ, ಕಲ್ಲಿದ್ದರೆ ಕಲ್ಲನ್ನು ಒಡೆದು, ಈಗ ಅದು ಯಾರಿಗೋ ಸ್ವಂತವಾಗಿರುವ ಕಲ್ಲು, ಅದನ್ನು ಹೋಗಿ ನಾವು ಮುಟ್ಟಕ್ಕಾಗಲ್ಲ. ದಾರಿಯ ಮುಖದಲ್ಲಿ ಬೀಜವನ್ನು ಹಾಕಿದ್ರೆ ಅದು ಯಾರಿಗೆ ಸ್ವಂತವಾದದ್ದು? ನನಗೆ ಸ್ವಂತವಾದದ್ದಲ್ಲ. ಹಾಗಾದರೆ ಇವತ್ತು ನಮಗೆ ಎಣಿಕೆ ಮುಖ್ಯವಾಗಿದೆ, ನಮಗೆ ಬಂದು ಹೊಗಳಿಕೊಳ್ಳುವುದು ಮುಖ್ಯವಾಗಿದೆ. ನನ್ನ ಚರ್ಚ್ ನೋಡಿದ್ರ ಅಲ್ಲಿಂದ ಒಂದು 200 ಮಂದಿ ಬರ್ತಾರೆ, ಈ ಚರ್ಚಿಂದ ಒಂದು 200 ಮಂದಿ ಬರ್ತಾರೆ, ಅಲ್ಲಿಂದ ಒಂದು 200 ಮಂದಿ ಬರ್ತಾರೆ. ಒಟ್ಟಾರೆ ನಮ್ಮ ಸಭೆಯಲ್ಲಿ 30,000 ವಿಶ್ವಾಸಿಗಳು. ಇವರನ್ನು ಯಾವ ರೀತಿ ಪರಾಮರಿಸುತ್ತೀರಾ? ಅವರಿಗೆ ನೀವು ಹಾಕಿದಂತಹ ಬೀಜ ಬೆಳೀಲಿಲ್ವಾ? ಅದಕ್ಕೆ ಯಾವ ರೀತಿ ನೀರು ಹಾಯಿಸ್ತೀರಾ? ಯಾವ ರೀತಿ ಅದನ್ನು ಬೆಳೆಸ್ತೀರಾ? ಬಿತ್ತಿರುವುದು ಮಾತ್ರ ನಮಗೆ ಗೊತ್ತಾಗ್ತಾ ಇದೆ, ಬೆಳೆ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಬೆಳೆಯಲ್ಲ. ಯಾಕೆಂದರೆ ಅದು ನಿಮಗೆ ಸ್ವಂತವಾದ ಸ್ಥಳದಲ್ಲಿ ಬಿತ್ತರೆ ಮಾತ್ರ ಆ ಒಂದು ಬೆಳೆಯ ಬಗ್ಗೆ ನೀವು ಸಂತೋಷ ಪಡಕ್ಕೆ ಸಾಧ್ಯ. ಹಾಗಾದರೆ ಈ ಸ್ಥಳದಲ್ಲಿ ನೋಡ್ತೀವಿ, 4ನೇದಾಗಿ ಒಳ್ಳೆಯ ನೆಲ. ಈ 3 ನೆಲವು ಕೂಡ ಸ್ವಂತವಾದವನಿಗೆ ಸ್ವಂತವಲ್ಲ, ಆದರೂ ಅವನು ಬಿತ್ತಿದನು. ಹೆಸರಿಗೆ ಬೀಜವನ್ನು ಖಾಲಿ ಮಾಡಬೇಕು. ನೋಡಿ, ನಾವು ರಾತ್ರಿ ಹಗಲು ಬಿತ್ತುತ್ತಾ ಇದ್ದೇವೆ. ಬುದ್ಧಿವಂತಿಕೆಯಿಂದ ಬಿತ್ತಬೇಕು, ಅದುವೇ ದೇವರ ಸತ್ಯವೇದ ಹೇಳುತ್ತದೆ. ನೆಲ ನಮ್ಮದಾಗಿದ್ದರೆ ಮಾತ್ರ ಬೆಳೆಯ ಕುರಿತಾಗಿ ನಾವು ಚಿಂತಿಸಲು ಸಾಧ್ಯ. ನಾವು ಬಿತ್ತಿದ್ರಲ್ವಾ, ಅದು ಬೆಳೆದಿದೆಯೇ ಎಂಬುದಾಗಿ ನೋಡಕ್ಕೆ ಸಾಧ್ಯ. ಫಲ ಕೊಡದಿರುವಂತಹ ಮರ, ಆ ರೀತಿಯೇ ಫಲ ಕೊಡದಿರುವಂತಹ ಮರದ ಕತೆ. ಒಂದು ದ್ರಾಕ್ಷಿಯ ತೋಟದಲ್ಲಿ ಒಂದು ಅಂಜೂರದ ಮರವಿತ್ತು, ಅದು ಫಲ ಕೊಡಲಿಲ್ಲ. ಅದನ್ನು ಕತ್ತರಿಸಬೇಕು ಅಂತ ಹೇಳ್ತಾರೆ. ಅದು ಅವನಿಗೆ ಸ್ವಂತವಾದ ಸ್ಥಳದಲ್ಲಿದ್ದರಿಂದ ಆ ತೋಟಗಾರನು ಅವರು ಬಂದು ಮಾತಾಡೋಕ್ಕೆ ಶುರು ಮಾಡ್ದ. ಅಯ್ಯ, ಅದು ಏನೋ ಒಂದು ಪರಿಸ್ಥಿತಿಯಲ್ಲಿ ಅದು ಸರಿಯಾಗಿ ಫಲ ಕೊಡಲಾಗದೆ ಹೋಗಿದೆ, ನನಗೆ 1 ವರ್ಷ ಟೈಮ್ ಕೊಡ್ರಿ, ನಾನು ಅದನ್ನು ಸುತ್ತಲೂ ನಾನು ನೀರನ್ನು ಹಾಯಿಸುತ್ತೇನೆ, ಅದರಲ್ಲಿ ಫಲ ಉಂಟಾದರೆ ಸರಿ, ಇಲ್ಲದಿದ್ದರೆ ಆಮೇಲೆ ನೋಡಿಕೊಳ್ಳೋಣ, ಆ ರೀತಿ ಕೇಳ್ತಾನೆ. ಆಗ ನಮಗೆ ಸ್ವಂತವಾದ ಒಂದಿದ್ದು ಅದರಲ್ಲಿ ಒಂದು ಏನಾದರೂ ಸಮಸ್ಯೆ ಇದ್ದರೆ ಅದರ ಕುರಿತಾಗಿ ನಾವು ಚಿಂತಿಸಲು ಸಾಧ್ಯ, ಅಕ್ಕರೆ ತೋರಿಸಲು ಸಾಧ್ಯ, ಅದಕ್ಕೇನು ಮಾಡ್ಬೋದು ಎಂಬುದಾಗಿ ಯೋಚನೆ ಮಾಡಿ ಟ್ರೀಟ್ಮೆಂಟ್ ಕೊಡಲು ಸಾಧ್ಯ. ಈಗ ಇದುವೇ ದಾರಿಯ ಮಧ್ಯದಲ್ಲಿದೆ ಅಂತ ಇಟ್ಕೊಳ್ಳಿ, ಅದಕ್ಕೆ ಯಾರೂ ಮಾತಾಡೋಕ್ಕಾಗಲ್ಲ. ಏಸು ಹೋಗ್ಬೇಕಾದ್ರೆ ದಾರಿಯ ಮುಖದಲ್ಲಿ ಒಂದು ಅಂಜೂರದ ಮರವಿತ್ತು, ಅದರಲ್ಲಿ ನೋಡಿದ್ರು ಎಲೆಗಳಿದೆ, ರಂಬೆಗಳಿದೆ, ಆದರೆ ಫಲ ಇಲ್ಲ, ಶಪಿಸಿದರು. ಅದು ಆಗಲೇ ಹಾಳಾಯಿತು. ಅದು ಒಂದು ತೋಟದಲ್ಲಿದ್ದಿದ್ರೆ ಆ ತೋಟಗಾರನು ಬಂದು, ದೇವರೇ, ಆತುರಪಟ್ಟು ಶಪಿಸಬೇಡ್ರಿ, ನನಗೆ 1 ವರ್ಷ ಟೈಮ್ ಕೊಡ್ರಿ,
ನಾನು ಅದರ ಸುತ್ತಲೂ ಪಾತಿ ಮಾಡಿ ನೀರಾಯಿಸುತ್ತೇನೆ ಅಂತ ಕೇಳ್ತಿದ್ದೆ ಅಲ್ವಾ? ಹಾಗಾದರೆ ನೀವು ಬಿತ್ತಿರುವ ಸ್ಥಳ ತಪ್ಪು. ಆ ಮರ ಬೆಳೆದ ಸ್ಥಳ ತಪ್ಪು. ಅದು ನಮಗೆ ಸೀಮಿತವಾದ ನಮ್ಮ ಕಣ್ಗಳ ದೃಷ್ಟಿಯಲ್ಲಿ ಆ ಬೆಳೆ ಉಂಟು ಮಾಡಲು ಒಂದು ವೇಳೆ ಸಮಸ್ಯೆಯಲ್ಲಿ ಅದರಲ್ಲಿ ಫಲ ಇಲ್ಲದಿದ್ದರೂ ಕೂಡ ಅದಕ್ಕೆ ಒಂದು ಸ್ಪೆಷಲ್ ಕೇರ್ ನಾವು ತೆಗೆಯಲು ಸಾಧ್ಯ. ಅದು ದಾರಿಯ ಮೊಗದಲ್ಲಿದ್ದರೆ ಯಾರು ಅಕ್ಕರೆ ತೋರಿಸಲು ಸಾಧ್ಯ? ಈ ರೀತಿ ನಾವು ಬಿತ್ತುವುದರಿಂದ ಸೇವೆಗಳು ನಡೆಯುವಂತೆ ಕಾಣಿಸುತ್ತಾ ಇದೆ. ಸೇವಕರು ರಾತ್ರಿಗಳಾಗಿ ಆಡುವಂತೆ ಕಾಣಿಸುತ್ತದೆ. ಜನಗಳು ಹೇರಳವಾಗಿ ಬರುವಂತೆ ಕಾಣಿಸುತ್ತದೆ. ನೆಲದ ಕುರಿತಾಗಿ ನಾವು ಚಿಂತಿಸದೆ ಬೀಜವನ್ನು ಬಿತ್ತಬೇಕು ಎಂದು ಮಾತ್ರ ನಾವು ಯೋಚನೆ ಮಾಡೋದ್ರಿಂದ ಅದು ಬಿದ್ದಂತಹ ಬೀಜಗಳೆಲ್ಲ ವ್ಯರ್ಥವಾಗುತ್ತಾ ಇವೆ. ಒಂದು ಪಕ್ಷಿಗಳು ತಿನ್ನುತ್ತವೆ, ಒಂದು ಖಾಲಿಯಾಗಿ ಅದೇ ಬೀಜ ಒಳ್ಳೆಯ ಸ್ಥಳದಲ್ಲಿ ಬಿದ್ದರೆ ಫಲ ಕೊಡ್ತಿತ್ತಲ್ವಾ? ಬೀಜದ ಮೇಲೆ ತಪ್ಪಿಲ್ಲ, ನೆಲದ ಮೇಲೆ ತಪ್ಪಿದೆ. ಆ ಬೀಜ ಮುಳ್ಳಿನ ನಡುವೆ ಬಿದ್ದು ಅದು ಅದನ್ನು ಇರಿಕಿಸುತ್ತದೆ, ಬೆಳೆಯಕ್ಕಾಗ್ತಾ ಇಲ್ಲ. ಹಾಗಾದರೆ ನೆಲದ ಕುರಿತಾಗಿರುವ ಚಿಂತೆ ನಮಗಿರಬೇಕು. ಮೊದಲು ಬಿತ್ತುವುದಕ್ಕಿಂತ ಮುಂಚಿತವಾಗಿ ಅವರು ಆ ಬೀಜವನ್ನು ಪಡೆದು ಬೆಳೆಯುತ್ತಾರೆ ಎನ್ನುವುದನ್ನು ಒಂದು ಸಭೆಯ ನಾಯಕನೊಬ್ಬ ಪಾಲಕನು ಅವರು ಅದನ್ನು ಗಮನಿಸಬೇಕು. ನಮ್ಮ ಸ್ಥಳವನ್ನು ಬಿಟ್ಟು ಬೇರೆ ಕಡೆ ಹೋಗಿ ಬಿತ್ತಿ ಅದು ಹಾಳಾಯಿತು, ಅದು ನಾಶವಾಗಿ ಹೋಯಿತು, ಅದು ಬಂದು ಸೈತನ ತೆಗೆದುಕೊಂಡು ಹೋದ ಆ ರೀತಿ ಹೇಳುವುದರಲ್ಲಿ ಯಾವ ಪ್ರಯೋಜನವಿಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಒಳ್ಳೆಯ ನೆಲ, ಒಳ್ಳೆಯ ನೆಲವಾಗಿದ್ದರೂ ಕೂಡ ಒಳ್ಳೆಯ ನೆಲ, ನನ್ನ ನೆಲ, ನನಗೆ ಸ್ವಂತವಾದ ನೆಲ, ಒಳ್ಳೆಯ ನೆಲವಾಗಿದ್ದರೂ ಕೂಡ ಆ ನೆಲವನ್ನು ನೀವು ಮೊದಲು ಬಿತ್ತುವುದಕ್ಕಿಂತ ಮುಂಚಿತವಾಗಿ ಹದಪಡಿಸಬೇಕು. ಹದಪಡಿಸದಿದ್ದರೆ ಬೆಳೆಯಲ್ಲ. ನೆಲ ಬಂದು ಬಿದ್ದರೆ ಬೆಳೆಸುವಷ್ಟು ಸಾಮರ್ಥ್ಯ ಇರುವಂಥದ್ದೇ, ಆದರೆ ನೀವು ಅದನ್ನು ತಯಾರಿಸಬೇಕು. ಇವತ್ತು ನಮಗೆ ಸ್ವಂತವಾಗಿರುವ ಅಥವಾ ಬೆಳೆಯುವಂತಹ ಜನಗಳು ಬಂದಿದ್ದರೂ ಕೂಡ ನಾವು ಅವರನ್ನು ಕೇರ್ ತೆಗೆದು ಅಕ್ಕರೆಯಿಂದ ಅವರ ಹೃದಯವನ್ನು ಪರಾಂಬರಿಸಿ ವಾಕ್ಯ ಹೋಗುವ ಹಾಗೆ ವಾಕ್ಯಗಳು ಬಿದ್ದರೆ ಅದು ಬೆಳೆಯುವ ರೀತಿಯಲ್ಲಿ ನಾವು ಅವರನ್ನು ಸಿದ್ಧಪಡಿಸುವುದಿಲ್ಲ. ಆದ್ದರಿಂದ ಏನೆಂದರೆ ಒಳ್ಳೆಯ ನೆಲವಾಗಿದ್ದರೂ ಕೂಡ ನಮ್ಮ ಕಣ್ಗಾವಲು ಅವರ ಮೇಲೆ ಇಲ್ಲದಿರುವುದರಿಂದ ಅಥವಾ ಅವರನ್ನು ಸಿದ್ಧಪಡಿಸದಿರುವುದರಿಂದ ಅವರಿಂದಲೂ ಒಳ್ಳೆಯ ಫಲವನ್ನು ಕೊಡೋಕ್ಕಾಗ್ತಿಲ್ಲ. ಯೆರೆಮೀಯ ಪ್ರವಾದನ ಗ್ರಂಥ 4ನೇ ಅಧ್ಯಾಯ 3ನೇ ವಾಕ್ಯ ಹೇಳುತ್ತದೆ, ಯೂದ ಮನುಷ್ಯರೊಂದಿಗೂ ಯೆರೂಸಲೇಮಿಯರೊಂದಿಗೂ ದೇವರು ಹೇಳುವುದು ಏನೆಂದರೆ, ನೀವು ಮುಳ್ಳುಗಳ ಒಳಗೆ ಬಿತ್ತದೇ ಇರಿ, ನಿಮ್ಮ ನೆಲವನ್ನು ಮೊದಲು ಅಗತೆ ಮಾಡ್ರಿ. ನೆಲವಿದೆ ಬೀಜವಿದೆ ಅಂತೇಳಿ ಎರಚಬೇಡಿ. ಜನ ಬಂದಿದ್ದಾರೆ ತಕ್ಷಣ ಎರಚಬೇಡಿ. ಮುಳ್ಳಿರುವಂತಹ ಸ್ಥಳದಲ್ಲಿ ಬಿತ್ತಿದರೆ ನಿನ್ನ ಪ್ರಯಾಸ ವ್ಯರ್ಥವಾಗುತ್ತದೆ. ಒಳ್ಳೆಯ ನೆಲವಾಗಿದ್ದು ಹದ ಮಾಡದೇ ಇದ್ದರೆ ನಿನ್ನ ಪ್ರಯಾಸ ವ್ಯರ್ಥವಾಗುತ್ತದೆ. ಆದರೆ ಕರ್ತನು ಹೇಳುತ್ತಾರೆ, ಯೆರೂಸಲೇಮಿಗೂ ಯೂದ ಮನುಷ್ಯರಿಗೂ ದೇವರು ಹೇಳುವುದೇನೆಂದರೆ, ನೀವು ಮುಳ್ಳುಗಳ ಒಳಗೆ ಬಿತ್ತದೇ ಇರಿ, ನಿಮ್ಮ ದರ್ಶನ ಸ್ಥಳವನ್ನು ಸಿದ್ಧಪಡಿಸಿರಿ. ಅದನ್ನು ಸಿದ್ಧಪಡಿಸದೆ ಯಾವ ರೀತಿ ಬಿತ್ತೀರಾ? ಅದು ಬರೀ ನೆಲವಾಗಿದೆ, ಬೀಜವಿದೆ, ನೆಲ ಎಂದರೆ ಬಿತ್ತು ಬಿಡಬಾರದು. ಆ ನೆಲ ಪಕ್ವಪಡಿಸಲ್ಪಡಬೇಕು ಎಂಬುದಾಗಿ ದೇವರು ಬಯಸುತ್ತಾರೆ. ಬೆಳೆಯುವಂತಹ ನೆಲವೇ, ಆದರೆ ನಿಮ್ಮ ಪರಾಂಬರಿಕೆ ಬೇಕು ಅಲ್ಲಿ. ಅದು ದೇವರ ಕಣ್ಗಳ ದೃಷ್ಟಿಗೆ ತರಲ್ಪಡಬೇಕು. ಎರಡನೆಯ ಬೆಳೆ ಸರಿಯಾಗಿ ಬರದೆ ಹೋಗುವುದಕ್ಕೆ ಕಾರಣವೇನೆಂದರೆ ಆ ಒಂದು ಬಿತ್ತುವಂತಹ ಬೀಜ ಅರ್ಹವಿಲ್ಲದ ಬೀಜಗಳು. ಒಳ್ಳೆ ಬೀಜವನ್ನು ನೋಡಿ ಬಿತ್ತಿದರೆ ಅದು 1, 30, 60, 100 ಫಲ ಕೊಡುತ್ತೆ. ಬಿತ್ತುವಂತಹ ಬೀಜವೇ ಕ್ವಾಲಿಟಿ ಇಲ್ಲದಿರುವಂಥ ಬೀಜ ಅಥವಾ ಬಲವಿಲ್ಲದ ಬೀಜ. ಅದು ಏನೆಂದರೆ ವಾಕ್ಯವನ್ನು ಡೈಲ್ಯೂಟ್ ಮಾಡುವುದು, ವಾಕ್ಯವನ್ನು ಬೇರೆ ಸೇರಿಸುವುದು. ಆಗ ಜನಗಳು ಅದನ್ನು ಸ್ವೀಕರಿಸುತ್ತಾರೆ ಎನ್ನುವುದಕ್ಕೋಸ್ಕರವಾಗಿ ನೂತನ ಉಪದೇಶಗಳನ್ನು ತರುವಂಥದ್ದು. ಸತ್ಯವೇದ ಹೇಳುತ್ತದೆ, ನೀವು ಏನನ್ನು ಬಿತ್ತುತ್ತೀರೋ ಅದನ್ನೇ ಕೊಯ್ಯುತ್ತೀರಾ. ಬಲವಾಗಿರುವ ಬೀಜವನ್ನು ಬಿತ್ತಿದರೆ ಬಲವಾಗಿರುವ ಮರ, ಬಲವಾಗಿರುವ ಬೆಳೆ ಸಿಗುತ್ತೆ. ಬಲಹೀನವಿರುವಂಥ ಬೀಜ, ಆ ಬೆಳೆಯೇ, ಆ ಬೀಜವೇ ಬೆಳೆಯಲ್ವಂತ ಬಿತ್ತಿದರೆ, ಅಲ್ಲಿ ಕಪಟವಿರುವಂಥ ಬೀಜವನ್ನು ಬಿತ್ತಿದರೆ ಅದೆಂಗೆ ಬೆಳೆಯುತ್ತೆ? ಹಾಗಾದರೆ ಬಿತ್ತುವಂತಹ ಬೀಜ ಹೇಳುವಂತಹ ಸತ್ಯ, ಹೇಳುವಂಥ ಉಪದೇಶಗಳು ಅರ್ಹತೆ ಇಲ್ಲದಾಗಿರುವಂಥದ್ದಾಗಿದೆ. ಬಹಳ ಬೋಧನೆಗಳು, ಬಹಳ ಪ್ರಸಂಗಗಳನ್ನು ನೋಡಿದ್ರೆ ವಾಕ್ಯನೇ ಇರಲ್ಲ. ಒಂದು ಮೂಲತಃ ಕಾರ್ಯವನ್ನಿಟ್ಟುಕೊಂಡು ಜನಗಳನ್ನು ಭಾವುಕರಾಗುವಂತೆ ಮಾಡುವಂಥದ್ದು, ಅವರಿಗೆ ಸುಳ್ಳಾಗಿರುವ ಉತ್ಸಾಹಗೊಳ್ಳುವಂತೆ ಮಾಡೋದ್ರಲ್ಲಿ ಗಮನ ಹರಿಸ್ತಾ ಇದ್ದಾರೆ. ಏನಾದರೂ ಒಂದು ವಾಗ್ದಾನವನ್ನು ತೆಗೆದು ಇನ್ನು ಮುಂದೆ ಏನಾದರೂ ನಡೆಯುತ್ತೆ ಅಂತ ಹೇಳಿ ಅವನನ್ನು
ಒಂದು ತಪ್ಪಾದ ನಂಬಿಕೆಯಲ್ಲಿ ತಂದು ಇಷ್ಟೇ ಅದನ್ನು ದಾಟಿ ಅವರು ಮಾತಾಡೋಕ್ಕಾಗಲ್ಲ. ತುದಿಯ ಹುಲ್ಲನ್ನು ತಿನ್ನುವುದು, ಹಾಗಾದರೆ ಕ್ವಾಲಿಟಿ ಇಲ್ದಿರುವ ಬೀಜ, ಬಲವಿಲ್ಲದಿರುವ ಬೀಜ, ಇದುವೇ ಇವತ್ತು ಬಹಳವಾಗಿ ಬಿತ್ತಲ್ಪಡ್ತಾ ಇದೆ. ಇದನ್ನು ನೋಡುವುದಕ್ಕೋಸ್ಕರವಾಗಿ, ಇದನ್ನು ಕೇಳುವುದಕ್ಕೋಸ್ಕರವಾಗಿ ದೊಡ್ಡ ಗುಂಪು ಬರ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಆಳವಾಗಿರುವ ಸತ್ಯಗಳನ್ನು ಮಾತಾಡೋರಿದ್ದಾರೆ, ಒಳ್ಳೆ ಬಲವಾಗಿರುವ ಬೀಜಗಳನ್ನು ಬಿತ್ತುವವರು ಇದ್ದಾರೆ. ಇವತ್ತು ಅವೆಲ್ಲ ಇಲ್ಲದೆ ಸ್ವಂತ ಕಥೆಗಳನ್ನು ಮಾತಾಡೋರಿದ್ದಾರೆ. ಎಲ್ಲೋ ಕೇಳ್ಪಟ್ಟಂತಹ ಕಾರ್ಯಗಳನ್ನು ಸಾಕ್ಷಿ ಎನ್ನುವ ಹೆಸರಲ್ಲಿ ಅದುವೇ ದಿನಪೂರ್ತಿಯಾಗಿ ಪ್ರಸಂಗವಾಗಿ ಮಾರ್ಪಡುತ್ತೆ. ಹಂಗೆ ನಡೆಯಿತು, ಹಿಂಗೆ ನಡೆಯಿತು, ಆ ರೀತಿಯಾಗಿ ಹೇಳಿ ಮಾತಾಡಿ ಆ ಕೂಟವನ್ನು ಮುಗಿಸ್ಬಿಡ್ತಾರೆ. ಇವತ್ತು ನಮಗೆ ಬಿತ್ತುವುದಕ್ಕೆ ಕೈಯಲ್ಲಿ ಬಲವಾಗಿರುವ ಬೀಜ ಇಲ್ಲ. ನಾವು ಬಿತ್ತುವುದೆಲ್ಲ ಬೆರಕೆಯಾಗಿರುವ ಬೀಜ, ಕ್ವಾಲಿಟಿ ಇಲ್ದಿರುವ ಬೀಜ, ಜನಗಳಿಗೆ ಬೇಡದಿರುವಂತಹ ಬೀಜಗಳನ್ನು ಒಳಗೆ ಬಿತ್ತಾ ಇದ್ದೀವಿ. ಆದ್ದರಿಂದ ನೋಡಬೇಕಾದರೆ ಬೆಳೆ ನಮಗೆ ಇಲ್ಲದ ಹಾಗೆ ತೋಚುತ್ತದೆ. ನಾವು ಏನನ್ನ ಬಿತ್ತುತ್ತೇವೋ ಅದುವೇ ಬೆಳೆಯುತ್ತದೆ. ಸುಳ್ಳು, ಬೇಡದಿರುವಂತಹ ಕಲ್ಪನೆಗಳನ್ನು ಬಿತ್ತರೆ ಕಾಲ್ಪನಿಕ ಮನುಷ್ಯರು ಬೆಳೀತಾರೆ. ಗಲಾತ್ಯಯವರಿಗೆ 6ನೇ ಅಧ್ಯಾಯ 7-8 ಹೇಳುತ್ತದೆ, ಮೋಸ ಹೋಗದಿರಿ. ಮನುಷ್ಯನು ಏನನ್ನ ಬಿತ್ತುತ್ತಾನೋ ಅದನ್ನೇ ಕೊಯ್ಯುತ್ತಾನೆ. ಮಾಂಸಕ್ಕೋಸ್ಕರ ಬಿತ್ತುವವನು, ಅದರಲ್ಲಿ 8ನೇ ವಾಕ್ಯದಲ್ಲಿ ಹೇಳ್ತಾರೆ, ಮಾಂಸಕ್ಕೋಸ್ಕರವಾಗಿ ಬಿತ್ತುವವನು ಮಾಂಸದ ನಾಶನವನ್ನು ಕೊಯ್ಯುತ್ತಾನೆ. ಆತ್ಮಕ್ಕೋಸ್ಕರವಾಗಿ ಬಿತ್ತುವವನು ಆತ್ಮದಲ್ಲಿ ನಿತ್ಯ ಜೀವವನ್ನು ಬೆಳೆಯುತ್ತಾನೆ. ಹಾಗಾದರೆ ಬೀಜದಲ್ಲಿ ಶಾರೀರಿಕವಾಗಿರುವ ಬೀಜವಿದೆ, ಆತ್ಮಿಕವಾಗಿರುವ ಬೀಜವಿದೆ. ಇವತ್ತು ಬಿತ್ತಲ್ಪಡುವಂತಹ ಬೀಜಗಳಲ್ಲಿ ಬಹುತೇಕವಾಗಿರುವ ಬೀಜಗಳು ಶರೀರಕ್ಕೆ ಸಂಬಂಧಪಟ್ಟ ಬೀಜಗಳು, ಶಾರೀರಿಕವಾಗಿರುವಂತಹ ಸತ್ಯಗಳು, ಶರೀರಕ್ಕೋಸ್ಕರವಾಗಿ ಶರೀರದಲ್ಲಿ ಬದುಕುವಂತಹ ಜೀವಿತವನ್ನು ಕೇಂದ್ರೀಕರಿಸುವುದಕ್ಕಾಗಿ ಇದುವೇ ಪ್ರಧಾನ ಎಂಬುದಾಗಿ ತೋರಿಸುವಂಥ ಉಪದೇಶಗಳು. ಇವೆಲ್ಲ ಮಾಂಸವನ್ನು, ನಿಮ್ಮ ಆತ್ಮದ ಬಗ್ಗೆ ಮಾತಾಡಲ್ಲ. ಹೇಳಲ್ಪಡುವಂತಹ ಹಲವು ಸತ್ಯಗಳು, ಹಲವು ಉಪದೇಶಗಳು ಶಾರೀರಿಕ ಕಾರ್ಯದ ಕುರಿತಾಗಿ ಮಾತಾಡ್ತಾರೆ. ಮನೆ ಹೆಂಗೆ ಪಡೆಯುವುದು, ಲೋನ್ ಸಾಲ ತೀರಿಸೋದು ಹೇಗೆ, ಸಾಲ ತೆಗೆದುಕೊಳ್ಳುವುದು ಹೇಗೆ, ಸಾಲವನ್ನು ಪಡೆಯದಿರುವುದು ಹೇಗೆ, ಒಳ್ಳೆಯ ವಸ್ತ್ರವನ್ನು ಧರಿಸುವುದು ಹೇಗೆ, ಹಿಂಗೆ ಹೇಳುತ್ತದೆ. ನಿಮ್ಮ ಆತ್ಮದ ಕುರಿತಾಗಿ, ಜೀವದ ಕುರಿತಾಗಿ, ಮರಣದ ನಂತರ ಬರುವಂತಹ ಬದುಕಿನ ಬಗ್ಗೆ ಮಾತಾಡಲ್ಲ. ಯಾಕೆಂದರೆ ಇವರಲ್ಲಿ ಬಿತ್ತುವಂತಹ ಬೀಜ ಪೂರ್ತಿಯಾಗಿ ಶಾರೀರಿಕವಾಗಿರುವ ಬೀಜ. ಹಾಗಾದರೆ ಸತ್ಯವೇದ ಹೇಳುತ್ತದೆ, ಶಾರೀರಿಕವಾಗಿ ಬಿತ್ತಿದರೆ ಶಾರೀರಿಕವಾದ ಬೆಳೆ ಬರುತ್ತೆ. ದೇವರು ಸುಗ್ಗಿ ಮಾಡಲು ಬರುವಾಗ ಶಾರೀರಿಕವಾದ ಬೆಳೆಯಲ್ಲ, ಆತ್ಮಿಕವಾಗಿರುವ ಬೆಳೆಯನ್ನೇ ಅವರು ಸುಗ್ಗಿ ಮಾಡುವುದಕ್ಕೆ ಬರ್ತಾರೆ. ಯಾಕೆಂದರೆ ಅವರ ರಾಜ್ಯ ಆತ್ಮಿಕವಾಗಿರುವ ರಾಜ್ಯ. ಶಾರೀರಿಕವಾದದ್ದು ಅದನ್ನು ಸ್ವತಂತ್ರಿಸುವುದಿಲ್ಲ ಅಂತ ವಾಕ್ಯ ಹೇಳುತ್ತೆ. ಮಾಂಸವು, ರಕ್ತವು ದೇವರ ರಾಜ್ಯದಲ್ಲಿ ಪ್ರವೇಶ ಮಾಡಲಾಗುವುದಿಲ್ಲ. ಹಾಗಾಗಿ ನಾನು ಹಾಕುವಂತಹ ಬೀಜ ಶಾರೀರಿಕವಾದ ಬೀಜ. ನಿಮ್ಮ ಶಾರೀರಿಕದ ಕುರಿತಾಗಿ, ನಿಮ್ಮ ಇಹಲೋಕದ ಜೀವನದ ಕುರಿತಾಗಿ ಅದಕ್ಕೆ ಹೇಳಲ್ಪಡುವಂತಹ ವಾಕ್ಯ, ಅದನ್ನು ಕೇಳುವುದಕ್ಕೆ ಬಹಳ ಮಂದಿ ಬರ್ತಾರೆ. ನಾನು ಈ ವಾಕ್ಯಗಳನ್ನು ತೆಗೆದು ಹೇರಳವಾಗಿ ಬಿತ್ತುತ್ತೇನೆ, ಅವರಿಗೆ ಆ ನಂಬಿಕೆಯನ್ನು ಕೊಡ್ತೀನಿ. ಅವರು ಬೆಳೆದರೂ ಕೂಡ ಆ ಒಂದು ಲೋಕದ ಅಂತ್ಯದಲ್ಲಿ ದೇವರ ಸುಗ್ಗಿಯ ದಿನ ಬರುವಾಗ ಅವರು ಆತ್ಮವನ್ನೇ ಕೊಯ್ಯುತ್ತಾರೆ ವಿನಃ ಶಾರೀರಿಕವಾಗಿರುವ ಬೆಳೆಯನ್ನು ಕೊಯ್ಯುವುದಿಲ್ಲ. ಮಾಂಸಿಕವಾಗಿರುವ ಬೀಜದಿಂದ ಬೆಳೆದಿರುವಂಥ ದೊಡ್ಡ ಗುಂಪಿದ್ದಾರೆ. ಅವರು ನೋಡಿದರೆ ಕ್ರೈಸ್ತರಾಗಿ ಕಾಣ್ತಾರೆ, ಚರ್ಚಿಗೆ ಬರ್ತಾರೆ, ಆರಾಧನೆ ಮಾಡ್ತಾರೆ, ಹಾಡನ್ನು ಆಡ್ತಾರೆ. ಆದರೆ ಅವರ ಬಯಕೆಯಾಗಿರ್ಬೋದು, ಅವರಲ್ಲಿ ಬಿತ್ತಲ್ಪಟ್ಟಿದ್ದು ಸರಿ, ಆತ್ಮಿಕವಾದ ಕಾರ್ಯ ಅಲ್ಲ. ಅದು ಫುಲ್ಲು ಶಾರೀರಿಕವಾಗಿರುವ ಕಾರ್ಯ, ಶಾರೀರಿಕವಾಗಿರುವ ಚಿಂತನೆ, ಶಾರೀರಿಕವಾಗಿರುವ ಆಸೆ, ಇಚ್ಛೆ. ಇಂತಹ ಕಲಹದ ಬೀಜ, ಅದು ಅರ್ಹತೆ ಇಲ್ಲದಿರುವ ಬೀಜ, ಬಲಹೀನವಾಗಿರುವ ಬೀಜ. ಅದನ್ನು ಬಿತ್ತುವುದಾದರೆ ಹೇಗೆ ಆ ಬೆಳೆ ಉಂಟಾಗುತ್ತದೆ? ಹಾಗಾದರೆ ಇದುವೇ ನಾವು ಮಾಡುವಂತಹ ದೊಡ್ಡ ತಪ್ಪು. 2 ತಿಮೋತಿಯ ಪುಸ್ತಕ 4ನೇ ಅಧ್ಯಾಯ 3-4 ವಾಕ್ಯದಲ್ಲಿ, ಅವರು ಆರೋಗ್ಯವಾಗಿರುವ ಉಪದೇಶವನ್ನು ಸಹಿಸಲಾಗದೆ, ಯಾರು ವಿಶ್ವಾಸಿಗಳು ಆರೋಗ್ಯವಾಗಿರುವ ಉಪದೇಶವನ್ನು ಮಾತಾಡಿದ್ರೆ ಸಹಿಸಕ್ಕಾಗ್ತಿಲ್ಲ, ನಿದ್ದೆ ಬರುತ್ತೆ ಅಥವಾ ಅವರಿಗೆ ಬೈತಾರೆ, ಸಿಟ್ಟು ಬರುತ್ತೆ. ಆರೋಗ್ಯವಾಗಿರುವ ವಾಕ್ಯವನ್ನು, ಉಪದೇಶವನ್ನು ಸಹಿಸಲು ಮನಸ್ಸಿಲ್ಲದೆ ಅವರು ಸ್ವಾರ್ಥಿಗಳಾಗಿದ್ದು ತಮ್ಮ ಸ್ವಂತ ಇಚ್ಛೆಗಳಿಗೆ ಬೇಕಾಗಿರುವ ಬೋಧನೆಗಳನ್ನು ತಮಗೆ ಹೇರಳವಾಗಿ ಕೂಡಿಸಿಕೊಂಡು, ಹಾಗಾದರೆ ತಮ್ಮ ಸ್ವಾರ್ಥ ಇಚ್ಛೆಯ ಆ ರೀತಿ ನೋಡಿ ವಾಕ್ಯ ಹೇಳುತ್ತೆ, ಸ್ವಾರ್ಥ ಇಚ್ಛೆಗಳನ್ನು ಪ್ರೇರೇಪಿಸುವಂಥ ಬೋಧಕರುಗಳು, ಅವರು ಆರೋಗ್ಯವಾಗಿರುವ ಉಪದೇಶವನ್ನು ತಳ್ಳಿ ತಮ್ಮ ಸ್ವಂತ ಇಚ್ಛೆಗೆ ತಕ್ಕ ಬೋಧಕರನ್ನು ಹೇರಳವಾಗಿ ಕೂಡಿಸಿಕೊಂಡು ಸತ್ಯಕ್ಕೆ ಕಿವಿಗೊಡದೆ ಕಟ್ಟುಕತೆಗಳಿಗೆ ಅವರು ಕಿವಿಗೊಡುವ ಕಾಲ ಬರುತ್ತೆ. ನಾವು ಬದುಕುವಂಥ ಕಾಲ ಇದುವೇ. ಕತೆ ಬೇರೆ, ಕಟ್ಟುಕತೆಗಳು. ಇವನಿಗೆ ಹಿಂಗಾಯಿತು, ಅವನಿಗೆ ಹಿಂಗಾಯಿತು, ಅವ್ರನ್ನ ನೋಡಿ ಹೆಂಗೆ ಪ್ರಾರ್ಥನೆ ಮಾಡಿ ಹೋದ್ರು, ದಿಢೀರಂತ ಆಕಾಶದಿಂದ ಮಳೆ ಬಂದಂತೆ ಇತ್ತು, ನೋಡಿದ್ರೆ ಹಣವಾಗಿ ಬೀಳ್ತಾ ಇದೆ. ಇವೆಲ್ಲ ಕೇಳುವುದಕ್ಕೆ ಕಟ್ಟುಕತೆಗಳು ಚೆನ್ನಾಗಿ ಉತ್ಸಾಹವಾಗಿ ಇದೆ.
ಎಷ್ಟು ಕಾರ್ಯಗಳು ಸುತ್ತ ನಡೀತಾ ಇದೆ. ಇದನ್ನ ಅವರು ಬೀಜ ಎಂಬುದಾಗಿ ಅಂದುಕೊಂಡರು. ಕ್ರಿಸ್ತನ ಮೇಲೆ ನಂಬಿಕೆ ಕೊಡುವ ಹಾಗೆ ಇದ್ದರೂ ಕೂಡ ಬೆಳೆಯುವಾಗ ಶರೀರಕ್ಕೆ ಸಂಬಂಧಪಟ್ಟ ಬೀಜವನ್ನು ಬಿತ್ತಿದರೆ ಶಾರೀರಿಕವಾಗಿ ಅವರು ಬೆಳೆಯುತ್ತಾರೆ. ಹಾಗಾದರೆ ಆ ಬೀಜ ಅರ್ಹತೆ ಇಲ್ಲದಿರುವ ಬೀಜಗಳಾಗಿದೆ. ಹಲವು ಕಡೆ ಆರಂಭ ಸ್ತುತಿಯನ್ನು ದಾಟಿ ಮಾತಾಡೋದೇ ಇಲ್ಲ. ಆರಂಭ ಸ್ತುತಿಯಲ್ಲಿದೆ ನೋಡಿ, ಅದನ್ನೇ ಮತ್ತೆ ಮತ್ತೆ ಮಾತಾಡ್ತಾ ಇರ್ತಾರೆ. ಹಾಗಾದರೆ ಮುಂದಿನ ಹಂತ ನಂತರ ನಾವೇನು ಮಾಡಬೇಕು, ಅದ್ರ ಬಗ್ಗೆ ನಾವು ಮಾತಾಡಬೇಕು. ಇಬ್ರಿಯರಿಗೆ 6ನೇ ಅಧ್ಯಾಯ 1-2 ವಾಕ್ಯ ಹೇಳುತ್ತದೆ, ಕೆಲವರು ಆರಂಭಿಸಿದರೆ ಹಳೆಯ ಅಸ್ಥಿವಾರವೇ. ಅಸ್ಥಿವಾರ ಮುಖ್ಯ ಅಲ್ವಾ? ಅಸ್ಥಿವಾರ ಮುಖ್ಯ ಅಲ್ಲ ಅಂತ ಹೇಳ್ತಾರೆ. ಅಸ್ಥಿವಾರ ಮುಖ್ಯವೇ. ಬೇರೆ ಅಸ್ಥಿವಾರದೊಂದಿಗೆ ನಿಂತು ಬಿಟ್ಟರೆ ಅಸ್ಥಿವಾರದಲ್ಲಿ ವಾಸ ಮಾಡೋಕ್ಕೆ ಸಾಧ್ಯನಾ? ಅಸ್ಥಿವಾರವನ್ನು ಹಾಕಿ ಮುಂದಿನ ಹಂತಕ್ಕೆ ದಾಟಿ ಹೋಗಬೇಕು. ಇಬ್ರಿಯರಿಗೆ 6ನೇ ಅಧ್ಯಾಯ 1-2 ವಾಕ್ಯ ಹೇಳುತ್ತದೆ, ಕ್ರಿಸ್ತನ ಕುರಿತಾಗಿ ಹೇಳಿರುವಂಥ ಮೂಲೋಪದೇಶ ವಾಕ್ಯಗಳನ್ನು ನಾವು ಬಿಟ್ಟು ಸತ್ತ ಕ್ರಿಯೆಗಳಿಗೆ ದೂರವಾಗಿ ಮನ ತಿರುಗುವಂಥದ್ದು, ದೇವರ ಹೆಸರಿಡುವಂತಹ ನಂಬಿಕೆ, ದೀಕ್ಷಾಸ್ಥಾನಕ್ಕೆ ಸಂಬಂಧಪಟ್ಟ ಉಪದೇಶ, ಕೈ ಇಡುವಂಥದ್ದು, ಸತ್ತವರನ್ನು ಬದುಕಿಸುವಂಥದ್ದು, ನಿತ್ಯ ನ್ಯಾಯ ತೀರ್ಪು ಎಂಬುವುಗಳ ಅಸ್ಥಿವಾರವನ್ನು ಮತ್ತೆ ಮತ್ತೆ ಹಾಕದೆ ಪೂರ್ಣರಾಗುವ ಹಾಗೆ ದಾಟಿ ಹೋಗೋಣ ಅಂತ ಹೇಳ್ತಾರೆ. ಈ ಮೂಲೋಪದೇಶ ಇದೆ ನೋಡಿ, ಅದು ಒಳ್ಳೆಯದೇ, ಅದುವೇ ಅಸ್ಥಿವಾರ. ಆದರೆ ಬರೀ ಅಸ್ಥಿವಾರದಲ್ಲಿ ನಾವು ತಂಗಕ್ಕಾಗುತ್ತಾ? ಅಸ್ಥಿವಾರವನ್ನು ಹಾಕಿದರೆ ಮುಂದಿನ ಹಂತದ ಒಳಗೆ ಹೋಗ್ರಿ. ನಿಮ್ಮ ವಿಶ್ವಾಸಿಗಳನ್ನು ಮುಂದಿನ ಲೆವೆಲಲ್ಲಿ ಹೆಂಗೆ ನಡೆಸೋದು, ಆ ಜನಗಳನ್ನು ಮುಂದಿನ ಲೆವೆಲ್ಗೆ ತೆಗೆದುಕೊಂಡು ಹೋಗುವ, ಅದನ್ನು ಬಿಟ್ಟು ಇಲ್ಲ ಕಂಡ್ರೆ ಇದುವೇ ಪೂರ್ಣ ಸತ್ಯ ಎಂಬುದಾಗಿ ಹಿಡಿದನ್ನೇ ಹಿಡ್ಕೊಂಡು ನಿಲ್ಬೇಡ್ರಿ ಎಂಬುದಾಗಿ ಪೌಲ ಅಲ್ಲಿ ಬರೆಯುವುದನ್ನು ನೋಡ್ತೀವಿ. ಮುಂದಿನ ಕಾರ್ಯ ಪರಾಂಬರುವಿಕೆ. ಒಂದು ಬೀಜವನ್ನು ಬಿತ್ತಿದ್ರೆ ಸಾಲಲ್ಲ, ಬಿತ್ತದಕ್ಕೆ ನಾವು ತೃಪ್ತಿಯಾಗಿಬಿಡ್ತೀವಿ. ನಾವು ಈ ಊರಿಗೆ ಹೋಗಬೇಕು, ಆ ಊರಿಗೆ ಹೋದ್ವಿ, ಅಲ್ಲಿ ಇಷ್ಟು ಜನಗಳು ಬಂದರು, ಅಷ್ಟು ಜನಗಳು ಬಂದರು, ಬೀಜವನ್ನು ಬಿತ್ತಿದ್ರಿ ಸತ್ಯ. ಆದರೆ ಮೊದಲು ಬಂದು ಆ ನೆಲವನ್ನು ನೋಡಬೇಕು, ಅನಂತರ ಬೀಜವನ್ನು ನೋಡಬೇಕು. ಬಿತ್ತಿದ್ದೀರಾ? ಮೂರನೇದಾಗಿ ಪರಾಂಬರಿಸುವವರು ಮುಖ್ಯ. ಬಿತ್ತಿದ್ದಕ್ಕೆ ಬಂದು ನಾವು ನೀರನ್ನು ಹಾಯಿಸಬೇಕಲ್ಲವೇ? ನಾವು ಮಾಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಆ ನೆಲ ಮೊದಲು ನಮಗೆ ಸ್ವಂತವಲ್ಲ, ನಾವು ಅದನ್ನು ಗಮನಿಸುವುದಿಲ್ಲ. ನಾವು ಅನಂತರ ಮುಂದೆ ಸುತ್ತುತ್ತಾ ಇರುವುದನ್ನು ಬಯಸ್ತಾ ಇದ್ದೀವಿ. ಕ್ರಮವಿಲ್ಲದ ಪರಾಂಬರುವಿಕೆ ಒಳ್ಳೆಯ ಬೆಳೆಯನ್ನು ಉಂಟು ಮಾಡೋದಿಲ್ಲ. ಬಿತ್ತುವುದು ಮಾತ್ರ ಸಾಲಲ್ಲ, ಬಿತ್ತದ್ದು ಬೆಳೆಯುವ ರೀತಿಯಲ್ಲಿ ಅದಕ್ಕೆ ನೀರಾಯಿಸಬೇಕು, ಗೊಬ್ಬರ ಹಾಕಬೇಕು ಅಲ್ಲವೇ? ಫಲ ಕೊಡದಿರುವಂತಹ ಕಾರಣವನ್ನು ಆ ತೋಟಗಾರ ಹೇಳ್ತಾನೆ ನೋಡಿ, ಲೂಕ 13:7-8ರಲ್ಲಿ. ಆಗ ಅವನು ತೋಟಗಾರನನ್ನು ನೋಡಿ, ಈಗೋ 3 ವರ್ಷದಿಂದ ಈ ಅಂಜೂರದ ಮರದಲ್ಲಿ ಹಣ್ಣನ್ನು ಹುಡುಕ್ತಾ ಇದ್ದೀನಿ, ಒಂದನ್ನು ಕಾಣಕ್ಕಾಗ್ತಿಲ್ಲ, ಇದನ್ನು ಕತ್ತರಿಸು, ಇದು ನೆಲವನ್ನು ಯಾಕೆ ಕೆಡಿಸುತ್ತದೆ ಎಂಬುದಾಗಿ ಹೇಳಿದರು. ಅದಕ್ಕಾತನು ಏನು ಕೊರತೆ ಅಂತ ಹೇಳ್ತಾರೆ, ಇದರ ಸುತ್ತಲೂ ಪಾತಿ ಮಾಡಿ ಗೊಬ್ಬರವನ್ನು ಹಾಕ್ತೀನಿ. ಇದಕ್ಕೆ ಗೊಬ್ಬರ ಹಾಕಿಲ್ಲ, ಅದಕ್ಕೆ ಪಾತಿ ಮಾಡಿಲ್ಲ, ಸುತ್ತಲೂ ನೀರು ಹಾಕಿಲ್ಲ, ನೀರನ್ನು ಹಾಯಿಸಿಲ್ಲ. ಹಾಗಾದರೆ ಪರಿಪೂರ್ಣ ಪರಾಂಬರುವಿಕೆ ಎಂದರೆ ಬಿತ್ತಿದ್ದಕ್ಕೆ ಸಾಲಲ್ಲ, ಬಿತ್ತಿದ್ರಲ್ಲೇ ತೃಪ್ತಿಯಾಗಿ. ನಾವು ಇಂಡಿಯಾ ಪೂರ್ತಿಯಾಗಿ ಸುತ್ತಿ ಬಂದಿದ್ದೇವೆ, ಲೋಕ ಪೂರ್ತಿಯಾಗಿ 10 ಬಾರಿ ಸುತ್ತಿ ಬಂದಿದ್ದೇವೆ, ಬೆಳೆದಿಲ್ವಲ್ಲ. ಯಾಕೆ ಅಂತ ಹೇಳಿದ್ರೆ ಕರ್ಮವಿಲ್ಲದ ಪರಾಂಬರುವಿಕೆ ನಾವು ಸಲ್ಲಿಸಿಲ್ಲ. ಪೌಲ್ ಹೇಳುವಂಥ ಕಾರ್ಯವನ್ನು ನೋಡಿ, ನಾನು ಬಿತ್ತಿದ್ದೇನು, ಅಪೋಲ ನೀರನ್ನು ಹಾಯಿಸಿದ, ದೇವರೇ ಅದನ್ನು ಬೆಳೆಯುವಂತೆ ಮಾಡಿದರು. 1 ಕೊರಿಂಥದವರೆಗೆ 3ನೇ ಅಧ್ಯಾಯ 6ನೇ ವಾಕ್ಯ. ನಾನು ಬಿತ್ತಿದೆ, ನಿಜ, ಬಿತ್ತಿದ ಕೂಡಲೇ ಅದು ಬೆಳೆಯುತ್ತಾ? ಅಪೋಲ ನೀರು ಹಾಕಿದ, ದೇವರೇ ಅದನ್ನು ಬೆಳೆಸುತ್ತಾರೆ. ದೇವರು ಒಂದು ಬೀಜವನ್ನು ಬೆಳೆಯುವಂತೆ ಮಾಡಬೇಕಂದ್ರೆ ಬಿತ್ತುವುದು ಮಾತ್ರ ಸಾಲಲ್ಲ, ಅದನ್ನು ಪರಾಂಬರಿಸಬೇಕು, ಅದಕ್ಕೆ ಕ್ರಮವಾಗಿ ನೀರನ್ನು ಹಾಕಬೇಕು. ಅದು ಬಲಹೀನವಾಗುವಾಗ ಅದಕ್ಕೆ ಗೊಬ್ಬರವನ್ನು ಹಾಕಿ ಅದನ್ನು ಬಲಪಡಿಸಬೇಕು. ಇಷ್ಟು ಮಾಡಿದ್ರೆ ಆ ಬೆಳೆ ಬರುತ್ತಲ್ವಾ? ನಮಗೆ ಕೆಲವರಿಗೆ ಬಿತ್ತುವುದು ಮಾತ್ರ ಉದ್ದೇಶವಾಗಿದೆ, ಆದರೆ ದೇವರು ಬಿತ್ತುವುದು ಮಾತ್ರವಲ್ಲ, ಬೆಳೆಯುವುದನ್ನು, ಸುಗ್ಗಿಯನ್ನು ಅವರು ಮುಖ್ಯವಾಗಿ ಕಣ್ಣಿಟ್ಟು ನೋಡುತ್ತಾರೆ. ನಾವು ಸುಮ್ಮನೆ ಹೇಳಿ ಹಂಗೆ ದಾಟಿ ಹೋಗುತ್ತೇವೆ. ಅದು ಏನಾಯಿತು ಅಂತ ಅದ್ರ ಬಗ್ಗೆ ಚಿಂತೆ ಮಾಡುವುದಿಲ್ಲ. ಚಿಂತೆ ಮಾಡುವಂತಹ ಸೇವೆಯನ್ನು ಯಾರು ಮಾಡುವುದೂ ಇಲ್ಲ. ಆ ರೀತಿ ಮಾಡುವುದರಿಂದ ಇವತ್ತು ಜನಗಳು ಹೇರಳವಾಗಿರುವಂತೆ ಕಂಡರೂ ಕೂಡ ನಾವು ಬಿತ್ತಿದ್ದು ತಕ್ಕ ಬೆಳೆಯನ್ನು ಕೊಡಲಿಲ್ಲ. ಆ ದಿನಗಳಲ್ಲಿ ಪ್ರಥಮ ಶತಮಾನದಲ್ಲಿ ನೋಡಿ, ಪೌಲು ಬಾರ್ನಬನು ಅವರು ಸೇವೆಯನ್ನು ಮಾಡಿ, ಅವರು ಹೋಗಿ ಹಲವು ಕಡೆ ಸುವಾರ್ತೆಯನ್ನು ಸಾರಿ, ಅವರು ಹೇಳ್ತಾರೆ, ನಾವು ಬಿತ್ತಿದ್ದನ್ನು ಬೆಳೆದಿದೆಯಾ, ಅವರು ಚೆನ್ನಾಗಿ ಬೆಳೆದಿದ್ದಾರಾ, ಏನಾದರೂ ಆಪತ್ತಿದೆಯಾ ಅಂತೇಳಿ
ಅವರನ್ನು ಹೋಗಿ ನೋಡಿ ಬರೋಣ ಅಂತ ಹೇಳ್ತಾರೆ. ಅಪೊಸ್ತಲ ಕೃತ್ಯಗಳು 15ನೇ ಅಧ್ಯಾಯ 35-36 ಹೇಳ್ತಾರೆ, ಪೌಲನು ಬಾರ್ನಬನು ಅಂತಿಯೋಕ್ಯದಲ್ಲಿ ಸಂಚರಿಸಿ ಬೇರೆ ಅನೇಕರೊಂದಿಗೆ ಕರ್ತನ ವಾಕ್ಯವನ್ನು ಉಪದೇಶ ಮಾಡಿ ಪ್ರಸಂಗ ಮಾಡುತ್ತಾ ಇದ್ದರು. ಕೆಲವು ದಿನಗಳ ನಂತರ, ಅವರಲ್ಲಿ ಬಿತ್ತಿದ ನಂತರ ಕೆಲವು ದಿನಗಳಾದ ನಂತರ ಪೌಲನು ಬರ್ನಬನನ್ನು ನೋಡಿ, ನಾನು ಕರ್ತನ ವಾಕ್ಯವನ್ನು ತಿಳಿಸಿರುವ ಸಕಲ ಪಟ್ಟಣಗಳಲ್ಲಿರುವ ಸಹೋದರರು ಯಾವ ರೀತಿ ಇದ್ದಾರೆ ಎಂಬುದನ್ನು ನೋಡಿ ಬರೋಣ ಎಂಬುದಾಗಿ ಹೇಳಿದರು. ಇದುವೇ ಪರಾಂಬರುವಿಕೆ. ನಾವು ಬಿತ್ತಿದ್ವಲ್ಲ, ಅವರು ಏನಾಗಿದ್ದಾರೆ ಅಂತ ನೋಡೋಣ ಎಂಬುದಾಗಿ ಅವರನ್ನು ಕರೆದರೂ ಈ ದರ್ಶನ ನಮಗಿರಬೇಕು. ಬಿತ್ತಿದ್ದು ಮಾತ್ರ ದೇವರು ಬಯಸುವುದಿಲ್ಲ, ಬೆಳೆಯುವುದನ್ನು ಬಯಸುತ್ತಾರೆ. ಹಾಗಾದರೆ ಬೆಳೆಗೆ ಬಿತ್ತುವುದು ಮಾತ್ರವಲ್ಲ, ಅದಕ್ಕೆ ಪರಾಂಬರುವಿಕೆ, ಸಂರಕ್ಷಣೆ ಬಹಳ ಮುಖ್ಯ. ಇವೆಲ್ಲವನ್ನ ಮಾಡಿದರೆ ಮಾತ್ರ ತಕ್ಕ ಸುಗ್ಗಿಯನ್ನು ಬಯಸಲು ಸಾಧ್ಯ. ಇವತ್ತು ದೇವರ ಸೇವಕರು, ಸಭೆಗಳು ಮಾಡುವಂತಹ ಬಹಳ ದೊಡ್ಡ ಒಂದು ತಪ್ಪೇನು ಅಂತ ಕೇಳುವುದಾದರೆ, ಬಿತ್ತುವುದಕ್ಕೆ ಬಯಸುತ್ತಾರೆ, ಆದರೆ ಬೆಳಿಬೇಕು ಅಂತ ಬಯಸಲ್ಲ. ಬೆಳೆಯಬೇಕು ಅಂತ ನೆನೆಸುತ್ತಾರೆ, ಆದರೆ ಸುಗ್ಗಿಗೆ ಸಿದ್ಧವಾಗಬೇಕು ಅಂತ ಭಾವಿಸಲ್ಲ. ಆದ್ದರಿಂದ ನಮಗೆ ಹೊರಗೆ ನೋಡಿದ್ರೆ ದೊಡ್ಡ ಕೂಟ ಕಾಣಿಸುತ್ತೆ, ಒಳಗೆ ಬೆಳೆದಿರುವಂಥದ್ದಾಗಿದೆ. ಸಂರಕ್ಷಣೆಯಿಂದ, ಪರಾಂಬರುವಿಕೆಯಿಂದ, ಗೊಬ್ಬರ ಹಾಕಿದ್ದರಿಂದ, ಒಳ್ಳೆ ಯೋಗ್ಯವಾದ ಬೀಜವನ್ನು ಬಿತ್ತಿರುವುದರಿಂದ ಬೆಳೆದಿರುವುದೆಷ್ಟು ಅಂತ ನೋಡಿದ್ರೆ ಬಹಳ ಕಡಿಮೆಯಾಗಿ ಕಾಣಲ್ಪಡ್ತಾ ಇದೆ. ಸುಗ್ಗಿಯ ಕಾಲ ಸಮೀಪ ಇದೆ. ಈ ಕಾರ್ಯಗಳನ್ನು ನಾವು ತೀವ್ರವಾಗಿ ನಮ್ಮ ಬೆಳೆಯನ್ನು ಸುಗ್ಗಿಗೆ ತಕ್ಕ ಬೆಳೆಯಾಗಿ ಎದುರು ನೋಡುತ್ತಾ ಸಭೆಯು, ದೇವರ ಜನಗಳು, ಸೇವೆಗಳು ಕ್ರಿಯೆ ಮಾಡಿದರೆ ಕರ್ತನು ಬರುವ ದಿನದಲ್ಲಿ ಒಂದು ಪರಿಪೂರ್ಣವಾಗಿರುವ ಸುಗ್ಗಿಯನ್ನು ಕಾಣಲು ಸಾಧ್ಯ ಎನ್ನುವುದು ಸತ್ಯ. ಕಣ್ಗಳನ್ನು ಮುಚ್ಚಿ ತಲೆಯನ್ನು ತಗ್ಗಿಸಿ ಚಿಕ್ಕ ಪ್ರಾರ್ಥನೆ ಮಾಡೋಣ. ಪ್ರೀತಿಯು ಕೃಪೆಯು ತುಂಬಿರುವಂಥ ಪರಲೋಕದ ಪರಮ ತಂದೆಯೇ, ಈ ದಿನ ನಾವು ಸುಗ್ಗಿಯ ಕಾಲದಲ್ಲಿ ದೇವರು ಬಯಸುವಂತಹ ಬೆಳೆಯ ಕುರಿತಾಗಿ ಧ್ಯಾನ ಮಾಡಿದ್ದೇವೆ. ನಮ್ಮ ಸಭೆಯಲ್ಲಾಗಿರಬಹುದು, ನೀವು ನಮ್ಮ ಕೈಗಳಲ್ಲಿ ಕೊಟ್ಟಿರುವಂತಹ ಸೇವೆಯಲ್ಲಾದರೂ ಸರಿ, ವಿಶ್ವಾಸಿಗಳಾಗಿ ನಮ್ಮ ಕೈಗಳಲ್ಲಿ ನೀವು ಕೊಟ್ಟಂತಹ ಎಲ್ಲ ಜನಗಳಾದರೂ ಸರಿ, ನಾವು ಬಿತ್ತುವುದರ ಕುರಿತು, ಸೇವೆ ಮಾಡುವುದರ ಕುರಿತು ಯೋಚನೆ ಮಾಡಿದ್ವಿ ವಿನಃ ಅದು ಬೆಳೆಯಬೇಕು, ಸುಗ್ಗಿಗೆ ಸಿದ್ಧವಾಗಿರಬೇಕು ಎನ್ನುವುದರಲ್ಲಿ ಅಧಿಕವಾಗಿ ನಾವು ಗಮನ ಹರಿಸಲಿಲ್ಲ ದೇವರೇ. ಇನ್ನು ಮುಂದೆ ಬರುವ ದಿನಗಳು ಬಹಳ ಕಡಿಮೆ ಎಂಬುದಾಗಿ ಅರಿತಿದ್ದೇವೆ. ಸುಗ್ಗಿಯ ಕಾಲ ಹತ್ತಿರ ಬರ್ತಾ ಇದೆ ಎಂಬುದಾಗಿ ನಂಬಿದ್ದೇವೆ. ಸುಗ್ಗಿಗೆ ಯಜಮಾನನು ಬರುವಾಗ ಪರಿಪೂರ್ಣವಾಗಿರುವ ಬೆಳೆಯನ್ನು ಕಾಣತಕ್ಕ ಹಾಗೆ ನಾವು ಒಳ್ಳೆಯ ನೆಲೆಗಳಲ್ಲಿ ಬಿತ್ತಲು, ಆ ನೆಲೆಗಳನ್ನು ಒಳ್ಳೆ ನೆಲವಾಗಿ ನಾವು ಮಾರ್ಪಡಿಸಲು, ದೇವರೇ ಆ ಬೆಳೆಯ ಕುರಿತಾಗಿ ನಾವು ಅಕ್ಕರೆ ಉಳ್ಳವರಾಗಿರಲು, ಆ ಬೆಳೆಗೆ ನಾವು ನೀರನ್ನು ಹಾಯಿಸಲು, ಆ ಬೆಳೆಗಳಿಗೋಸ್ಕರವಾಗಿ ನಾವು ಎಲ್ಲ ಸಿದ್ಧತೆಯ ಕಾರ್ಯವನ್ನು ಮಾಡಲು ದೇವರೇ ಸಹಾಯವನ್ನು ಮಾಡ್ರಿ. ಒಳ್ಳೆ ಯೋಗ್ಯವಾದ ಮಾತುಗಳು, ಯೋಗ್ಯವಾಗಿರುವ ದೇವರ ವಾಕ್ಯ, ಬೆಳೆಯಬೇಕಾಗಿರುವಂತಹ ವಾಕ್ಯವನ್ನು, ಕಪಟವಿಲ್ಲದ ವಾಕ್ಯವನ್ನು ಬಿತ್ತಲು ನಮ್ಮ ಪ್ರತಿಯೊಬ್ಬರಿಗೂ ಕೃಪೆಯನ್ನು ತೋರಿಸಿರಿ ದೇವರೇ. ಸುಳ್ಳು ಸೇವಕರು, ಸುಳ್ಳು ಉಪದೇಶಗಳು, ಬಲವಿಲ್ಲದ ಬೀಜ ಇವೆಲ್ಲವೂ ನಮ್ಮ ಸುಗ್ಗಿಯನ್ನು ಬಾಧಿಸುತ್ತದೆ ಎಂಬುದಾಗಿ ನಂಬಿದ್ದೇವೆ. ಸುಗ್ಗಿಗೆ ಯಜಮಾನನು ಬರುವಂತಹ ಕಾಲ ಸಮೀಪವಾಗಿರುವುದರಿಂದ ನಾವು ಅದನ್ನು ಎಚ್ಚೆತ್ತುಕೊಂಡವರಾಗಿ ಇಂಥ ಕಾರ್ಯಗಳಿಗೆ ಮನಪೂರ್ವಕವಾಗಿ ಗೋಳಾಡಿ ಪ್ರಾರ್ಥನೆ ಮಾಡುತ್ತಿದ್ದೇವೆ. ನಮ್ಮ ನಾಯಕರಿಗೂ, ಸೇವಕರಿಗೂ, ನಮ್ಮ ವಿಶ್ವಾಸಿಗಳಿಗೂ, ನಮಗೂ, ನನಗೂ ದೇವರಾಗಿರುವ ಕರ್ತನು ಆ ಭಾವನೆ ಉಳ್ಳ ಹೃದಯವನ್ನು ಕೊಡ್ರಿ. ನೀವು ಬರುವುದಕ್ಕೆ ಮುಂಚಿತವಾಗಿ ನಾವು ತೀವ್ರವಾಗಿ ನಮ್ಮ ಕಾರ್ಯವನ್ನು ನೆರವೇರಿಸುವುದಕ್ಕೆ ಸಹಾಯವನ್ನು ಮಾಡ್ರಿ. ದೊಡ್ಡ ಸುಗ್ಗಿಯನ್ನು ಕರ್ತನಿಗೋಸ್ಕರವಾಗಿ ಸಿದ್ಧಪಡಿಸಲು ಸಭೆಗಳನ್ನು, ನಮ್ಮನ್ನು ದೇವರು ಬಲಪಡಿಸಿ ಸ್ಥಿರಪಡಿಸಿರಿ. ಯೇಸುವಿನ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸಿರಿ ತಂದೆಯೇ, ಆಮೇನ್. ದೇವರಾಗಿರುವ ಕರ್ತನು ಈ ದಿನ ಒಂದು ಹೊಸ ವಾಕ್ಯವನ್ನಿಟ್ಟು ನಮ್ಮ ಸಂಗಡ ಮಾತಾಡಿದರು. ನಮ್ಮ ಸೇವೆ ಬೆಳೆಯಬೇಕು. ನಮ್ಮ ಸಭೆಗಳ ಮುಖಾಂತರವಾಗಿ ಮಾಡಲ್ಪಡುವ ಸೇವೆಗಳು ಬೆಳೆಗೆ ಸಿದ್ಧವಾಗಿರಬೇಕು. ಅದಕ್ಕೆ ತಕ್ಕ ಸೇವೆ ನಡಿಬೇಕು. ಒಂದು ವೇಳೆ ನೀವು ಸೇವಕರಾಗಿದ್ದರೆ ನಿಮ್ಮ ಸೇವೆಯಲ್ಲಿ ಬೆಳೆಯ ಕುರಿತಾಗಿ, ಸುಗ್ಗಿಯ ಕುರಿತಾಗಿ ಚಿಂತಿಸಿ ಅದಕ್ಕೆ ತಕ್ಕ ಸೇವೆಯನ್ನು ಮಾಡಿ. ವಿಶ್ವಾಸಿಗಳಾಗಿ ಇದ್ದರೆ ದೇವರು ಬರುವಾಗ ಒಂದು ದೊಡ್ಡ ಸುಗ್ಗಿ ಬರಬೇಕು ಎಂಬುದಾಗಿ ನೀವು ಪ್ರಾರ್ಥನೆಯನ್ನು ಮಾಡಿರಿ. ಸಭೆಗಳಿಗೋಸ್ಕರವಾಗಿ, ಸೇವಕರಿಗಾಗಿ, ಸೇವೆ ಮಾಡುವಂತಹ ದೇವ ಮಕ್ಕಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿರಿ. ಕರ್ತನು ಬರುವಾಗ ಅವರು ಒಂದು ದೊಡ್ಡ ಸುಗ್ಗಿಯನ್ನು ನೋಡಬೇಕು. ಆಮೇನ್.